ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಶ್ರೀ ಗುರುಭ್ಯೋ ನಮಃ. ಮೂರನ್ನು ಹೇಳುತ್ತೇನೆ ಅಂತ ಕೃಷ್ಣ ಹೇಳಿದ್ದಾನೆ. ಮುಂದೆ 2ರ 3 ಹೇಳುತ್ತೇನೆ ಅಂತ ಹೇಳುತ್ತಾನೆ. ಮತ್ತು 1ರ 3 ಹೇಳುತ್ತಾನೆ. ಕೊನೆಗೆ 4ರ 3 ಶುರು ಮಾಡ್ತಾನೆ. ಅಲ್ಲಿಗೆ ಅಧ್ಯಾಯ ಮುಗಿಲಿಕ್ಕೆ ಹೋಗ್ತದೆ. ಹೀಗೆ ಹೇಳಿಕೆಯ ಕ್ರಮಗಳು, ಇಳಿಕೆಯ ಕ್ರಮಗಳು. 3ರ 3 ಅಂದರೆ ಸತ್ವ ರಜಸ್ಸು ತಮಸ್ಸು ಎನ್ನುವ ಭೇದದಿಂದ ಜ್ಞಾನ ಕರ್ಮ ಕರ್ತೃಗಳ ಪ್ರಭೇದಗಳು. ಮುಂದೆ ಹಾಗೆ ಸತ್ವರಜಸ್ಸು ತಮಸ್ಸುಗಳ ಪ್ರಭೇದಗಳಿಂದ 2ರ ವಸ್ತುಗಳು ಮತ್ತು 1ರದ್ದೇ 3 ಬಗೆ, ಕೊನೆಗೆ 4ರದ್ದು. ಹೀಗೆ ಗುಣತ್ರಯಗಳ ಗೊಂಚಲುಗಳನ್ನು ಕೃಷ್ಣ ನಮ್ಮ ಮುಂದೆ ಇಡುತ್ತಾನೆ. ಗುಣತ್ರಯ ವಿಭಾಗ ಯೋಗ ಯಾವತ್ತೂ ಆಗಿದೆ ನಾವು ಬರೆದು, ಆದರೆ ಕೃಷ್ಣ ಈಗ ಶುರು ಮಾಡುತ್ತಾ ಇದ್ದಾನೆ. ಹಾಗಾಗಿ ಕೃಷ್ಣನಿಗೆ ನಮ್ಮ ಯಾವುದೇ ರೀತಿಯಾದ ಮಾನದಂಡ, ಅಳತೆಕೋಲು, ಹೆಸರು ಕೊಡುವುದು ನಾವು, ಹೆಸರಾಗುವುದು ಅವನು. ಹೀಗಾಗಿ ಜ್ಞಾನದ 3 ಮುಖಗಳು. ಸಾತ್ವಿಕ ಜ್ಞಾನ ಯಾವುದು ಸುಲಭವಾಗಿ ಹೇಳುತ್ತಾನೆ, ರಾಜಸ ಜ್ಞಾನ ಯಾವುದು, ತಾಮಸ ಜ್ಞಾನ ಯಾವುದು ಅಂತ ಅವನು ಹೇಳುವುದು ಸುಲಭವಾಗಿ ಹೇಳುತ್ತಾನೆ, ಅರ್ಥ ಆಗೋದು ಮಾತ್ರ ಬಹಳ ಕಷ್ಟ ಆಗ್ತದೆ. ಆದ್ದರಿಂದಲೇ ಗುಣಸಂಖ್ಯಾನ ಅಂದತ್ತು. ಲೆಕ್ಕ ಮಾಡುವಾಗ ಲೆಕ್ಕ ಮಾಡಲು ಲೆಕ್ಕ ಅಂದರೆ ಎಂಥದ್ದು ಇಲ್ಲಯ್ಯ ಅಂತದೆ. ಲೆಕ್ಕ ಎಂತ ಉಂಟು? ಕೂಡಿಸು ಗುಣಿಸು ಭಾಗಿಸು ಕಳೆಯುವುದು, ಅದರ ಬಿಟ್ಟರೆ ಇನ್ನೇನಿದೆ? ಕೂಡಿಸುವುದೇ ಎಲ್ಲ, ಬಿಟ್ಟರೆ ಕಳೆಯುವುದು. ಮತ್ತು ಏನಿದ್ದರೂ ಗುಣಿಸುವುದು ಅಂದರೆ ಹೆಚ್ಚು ಕೂಡಿಸುವುದನ್ನೇ ಗುಣಿಸುವುದು ಅನ್ನುವುದು, ಹೆಚ್ಚು ಕಳೆಯುವುದನ್ನೇ ಭಾಗಿಸುವುದು, ಮತ್ತೆಂಥದ್ದು? ಅದರ ಆಚೆಗೆ ಏನಿಲ್ಲ, ಕೂಡಿಸುವುದು ಕಳೆಯುವುದು, ಅದರ ಬಿಟ್ಟರೆ ಇನ್ನೇನಿಲ್ಲ ವಾಸ್ತವವಾಗಿ. ಆದ್ದರಿಂದ ಗುಣಸಂಖ್ಯಾನ ಅಂದತ್ತು. ಆದರೆ ಅದೇ ಕಷ್ಟ. ವಿಷಯ ಇಲ್ಲದ ಕ್ರಮಬದ್ಧತೆಯಲ್ಲೇ ನಾವು ಕಷ್ಟ ಆಗುವುದು. ಕೆಲವರಿಗೆ ಸಮಾಜಶಾಸ್ತ್ರ ಕಲಿಯುವುದು ತುಂಬ ಕಷ್ಟ. ಎಲ್ಲ ಯಾರ್ಯಾರದ್ದು ಹೆಸರುಗಳು, ಅವರ ಇಸ್ವಿಗಳು, ಅವರ ಇರುವಿಕೆ, ಅವ್ರು ಮಾಡಿದ್ದು ನೆನಪಿಟ್ಟುಕೊಳ್ಳೋದು ಕಷ್ಟ ಅಂತಾರೆ. ಒಂದಕ್ಕೊಂದುವರೆ ಆಗುವುದು. ಅಪ್ಪ ಸತ್ತ ದಿವಸವನ್ನು ಮಗ ಸತ್ತದ್ದು ಹೇಳೋದು, ಪಟ್ಟಾಭಿಷೇಕ ಆದ ದಿನವನ್ನು ಮರಣದ ದಿನ ಅನಿಸುವುದು, ಇದೆಲ್ಲ ಹೆಚ್ಚು ಕಡಿಮೆ ಆಗುವುದು. ಮತ್ತು ಭೌಗೋಳಿಕ ಶಾಸ್ತ್ರ ಅಂದರೆ ಅದು ಇನ್ನಷ್ಟು. ಯಾವುದೋ ಮರುಭೂಮಿಯನ್ನು ಯಾವುದೋ ತಪ್ಪಲು ಪ್ರದೇಶ ಅನ್ನುವುದು, ಇನ್ಯಾವುದೋ ಗುಡ್ಡಗಾಡು ಅನ್ನುವುದು, ಇನ್ಯಾವುದೋ ಜನರ ಕತೆ ಹೇಳುವುದು, ವನಸ್ಪತಿ ಆಗುವುದಲ್ಲ ಹೋಗುವುದಲ್ಲ. ರಾಜಕೀಯ ಅಂತ ಇನ್ನತ್ತು ವಿಚಿತ್ರ. ರಾಜನೀತಿ ಅಂದರೆ ಸದಸ್ಯರ ಸಂಖ್ಯೆ ಅರ್ಥ ಆಗುವುದಿಲ್ಲ. ಯಾಕಂದರೆ ಎಷ್ಟು ಕಡಿಮೆ ಸದಸ್ಯರಿದ್ದರೂ ಸೌಧ ನಡೀತದೆ, ಅದು ವಿಚಿತ್ರ. ಯಾವ ಪಕ್ಷ ಅರ್ಥ ಆಗುವುದಿಲ್ಲ. ಹೀಗೆ ಇದೆಲ್ಲ ವಿಷಯಗಳಿರೋದ್ರಿಂದ ತೊಡಕುಗಳು. ಅದು ಶಾಸ್ತ್ರವಿಜ್ಞಾನ ಆಗಲಿ, ಶಾರೀರಿಕ ವಿಜ್ಞಾನ ಆಗಲಿ, ಇನ್ಯಾವುದೋ ವಿಜ್ಞಾನ ವಿಭಾಗಗಳಾಗಲಿ, ಭೌತ ವಿಜ್ಞಾನ ಆಗಲಿ, ರಾಸಾಯನಿಕ ಆಗಲಿ, ಎಲ್ಲ ಕಡೆ ಇದೆ. ಆದರೆ ಗಣಿತ ವಿಜ್ಞಾನದಲ್ಲಿ ಏನು ತೊಡಕುಗಳಿಲ್ಲ. 1ರಿಂದ 9 ಬಿಟ್ಟರೆ ಇನ್ಯಾವ ಸಂಖ್ಯೆಯೇ ಇಲ್ಲ ಅದರಲ್ಲಿ. ಇನ್ನೊಂದು ತಿಳಿಯುವಂಥದ್ದೇ ಇಲ್ಲ. ಕೂಡಿಸುವುದು ಕಳೆಯುವುದು ಬಿಟ್ಟರೆ ಮತ್ತೆ ಯಾವುದೂ ಇಲ್ಲ. ಆದರೂ ಆಗುವುದಿಲ್ಲ. ಅಂದ ಗುಣತ್ರಯದ ವಿಭಾಗಗಳ ಬಗ್ಗೆ ಮಾತಾಡಿದ ಅದ್ಭುತವಾದ ಒಂದು ಸಾಂಖ್ಯಶಾಸ್ತ್ರದಲ್ಲಿನ ಜ್ಞಾನದ ಕೊಡುಗೆಯ ಬಗ್ಗೆ ಹೇಳುವಾಗ ಎಂಥ ಜ್ಞಾನ ಕೇಳಿದರೆ ಸಾತ್ವಿಕ ಜ್ಞಾನ ಯಾವುದು ಅಂತ ಪರಿಚಯಿಸ್ತಾನೆ. ಪರಿಚಯಿಸಿದರೂ ನಮಗೆ ಅರ್ಥ ಆಗುವುದಿಲ್ಲ. ಅವನು ಏನು ಪರಿಚಯಿಸಿದನೋ ನಾವೇನು ಅರ್ಥ ಮಾಡಿಕೊಂಡೇವೆ ಭಾಳ ಕಷ್ಟ ಇದೆ. ತುಂಬ ಕಷ್ಟ. ಅಂದರೆ ದಾರ್ಶನಿಕ ಮಾರ್ಗದರ್ಶಕ ಹೇಳಿದ ಪಯಣಿಗನಿಗೆ ಹೀಗೆ ನೇರ ಹೋಗು, ನಿನಗೆ ಸಿಗುತ್ತೆ, ನಿನಗೆ ಬೇಕಾದ್ದು ಅಂದ. ಅವನು ಹೀಗೆ ನೇರ ಹೋಗು ಅಂತ ಹೇಳಿದ್ದನ್ನು ನಾವು ಅವನ ಬೆರಳು ನೋಡಿ, ಕೈ ನೋಡಿ, ಅವನ ಭುಜವನ್ನು ನೋಡಿ, ತೋಳು ನೋಡಿ ಹೀಗೆ ಹೋಗಿಬಿಟ್ಟೆವು ಸೀದಾ. ಕಂಬದಲ್ಲಿ ಯಾವುದು ಆಗ್ಬೋದಲ್ವಾ? ಇವತ್ತು ತಿಳ್ಕೊಂಡ ನಾವು ಹೇಳ್ತೇವೆ ಇದು ಕೋನ, ಇದು ನಿರ್ದೇಶನ, ಇದು ದಿಕ್ಕನ್ನು ಸೂಚಿಸಿದ್ದು ಅಂತ. ಅವ ಹೇಳುತ್ತಾನೆ ಇದು ಬಾಣದ ರೆಕ್ಕೆ, ಇದು ಅದರ ದಂಡ, ಇದು ಅದರ ಮೂತಿ ಅಂತೇಳಿ ಹೀಗೆ ಹೋಗಿದ್ದಾನೆ. ಈ ಚಿತ್ರವೇ ನಮಗೆ ಕನ್ಫ್ಯೂಸ್ ಆಯಿತು. ಈಗ ಬಾಣದ ಗುರುತಲ್ಲಿ ಅದರದ್ದು ಮೂತಿ ಯಾವುದು, ಅದರದ್ದು ಹಿಂಬದಿ ಯಾವುದು, ಬಾಲ ಯಾವುದು ಅರ್ಥ ಆಗಿ ಹೋಗಲಿಲ್ಲಲ್ಲ. ಹಾಗೆ ಕೃಷ್ಣನ ಈ ಜ್ಞಾನದ ಗಮ್ಮತ್ತು ನೋಡಿ. ಎಲ್ಲ ಜ್ಞಾನ ಓದಿಕೊಂಡಾಗ ಅರ್ಥ ಆಗುತ್ತೆ ಯಾವುದು ಜ್ಞಾನ ಅಂತ ಬಂದರೆ. ಇಲ್ಲಾದರೆ ಮತ್ತಷ್ಟೇ ಹೇಳಿದ
ಸರ್ವಭೂತೇಷು ಏನೈಕಂ ಭಾವಮವ್ಯಯಮೀಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಧಿ ಸಾತ್ವಿಕಂ. ಕರ್ಮ ಮಾಡಬೇಕಾದ್ರೆ ಕರ್ತೃವಿಗೆ ಮೊದಲು ಅರಿವು ಬೇಕು ಎನ್ನುವುದು ಸಿದ್ಧ. ಕರ್ಮ ಮಾಡದೆ ಮನುಷ್ಯ ಬದುಕುವುದೇ ಸಾಧ್ಯ ಇಲ್ಲ. ಆದ್ದರಿಂದ ಕರ್ತೃ ಕಡ್ಡಾಯವಾಗಿ ಕರ್ಮ ಮಾಡುವುದರಿಂದ ಕರ್ಮಕ್ಕೆ ಅಧಿಕೃತವಾಗಿ ಜ್ಞಾನ ಎನ್ನುವುದು ಬೇಕೇ ಬೇಕು. ಆದ್ದರಿಂದ ಜ್ಞಾನ ಪ್ರಧಾನ. ಅರಿವಿಲ್ಲದೆ ಕರ್ಮ ಸಾಧ್ಯವೇ ಇಲ್ಲದರಿಂದ ಅರಿವಿಲ್ಲದ ಕರ್ಮ ಮಾಡಿದರೆ ಕರ್ತೃ ತಲೆಹರಟೆ ಆದ್ದರಿಂದ ಕರ್ತೃವಿಗೆ ಕರ್ಮ ಮಾಡುವ ಮುಂಚೆ ಜ್ಞಾನ ಮುಖ್ಯವೇ ಮುಖ್ಯ. ಅದು ಸರಿ. ಅದನ್ನ ಜ್ಞಾನವನ್ನು ಪ್ರಸ್ತಾವ ಮಾಡ್ತಾನೆ. ಜ್ಞಾನವೇ ತಪ್ಪಿದ್ದರೆ ಮಾಡುವುದೇನು ಅಂತ, ಮಾಡಿ ಪ್ರಯೋಜನ ಏನು? ಕರ್ಮದ ಗತಿಯೇನು? ಕರ್ತೃವಿನ ಗತಿಯೇನು? ಅದನ್ನು ಜ್ಞಾನ ಪ್ರಧಾನವಾಗಿ ಕೃಷ್ಣ ಜ್ಞಾನವನ್ನು ಹೇಳಿದ. ಸಾತ್ವಿಕ ಜ್ಞಾನ ಯಾವುದು? ಸತ್ವಭರಿತವಾದ ಜ್ಞಾನ ಯಾವುದು? ತಿಳಿಯಾದ ತಿಳಿವು ಯಾವುದು? ಯಾವುದು ಸದ್ಗತಿಯನ್ನು ಕೊಡತಕ್ಕ ಕರ್ತೃವಿನಲ್ಲಿ ಸಫಲತೆಯನ್ನು ತರತಕ್ಕಂತಹ ಅರಿವು ಏನು? ಕರ್ಮ ಯಶಸ್ವಿಯಾಗುವುದು ಯಾವಾಗ? ಕರ್ಮದ ಯಶಸ್ವಿತನದಲ್ಲಿ ಕಾರಣವಾಗಿರತಕ್ಕ ಅರಿವಿನ ಕಥೆ ಏನು? ಅದಕ್ಕೆ ಹೇಳ್ತಾನೆ, ದೇವರು ಎಲ್ಲ ಕಡೆ ಇದ್ದಾನೆ ಅಂತ ಚೆನ್ನಾಗಿ ತಿಳಿಯುವುದು ಅಂದ. ಇಲ್ಲೇ ಸಿಕ್ಕಿ ಬೀಳುತ್ತೇವೆ. ಇಲ್ಲಿ ದೇವರು ಎಲ್ಲಿದ್ದಾನೆ? ಕಾಣುವುದೇ ಇಲ್ಲಲ್ಲ. ಅದೇ ಕಾಣದೇ ಇರತಕ್ಕ ದೇವರನ್ನು ಕಾಣುವುದೇ ಜ್ಞಾನದ ಕತೆ ಅಂದ. ಇಲ್ಲಿ ಕೃಷ್ಣನಿಗೆ ಶಬ್ದ ಹಾಕಬಹುದಿತ್ತು. ಯಾಕೋ ಕೃಷ್ಣ ಎಲ್ಲಿಯೋ ನಮ್ಮನ್ನು ಓಡಿಸಿದ್ದಾನೆ. ಸರ್ವಭೂತೇಷು ಏನೈಕಂ ದೈವಮವ್ಯಯಮೀಕ್ಷತೆ. ಚೆನ್ನಾಗಿತ್ತು, ಹಾಕಲಿಲ್ಲ. ಭಾವಮಂದ. ಭಾವಶಬ್ದದಲ್ಲಿ ದೇವರನ್ನು ತಂದಿಕ್ತ. ನಮ್ಮ ಭಾವನೆಗಳ ಬಗ್ಗೆ ಮಾತಾಡಿದವ. ನಮ್ಮ ಭಾವ ಏನು, ಅಭಿಪ್ರಾಯ ಏನು ಎನ್ನುವುದರ ಬಗ್ಗೆ ನಮ್ಮನ್ನೇ ಕುಣಿಸಿದ. ಹಾಗೆ ಬೇಕು ಅಂತಲೇ ಭೂತಭೃದ್ಭಾವ ಭೂತಾತ್ಮ ಭೂತಭಾವನಃ. ಇದು ಅದೇ ಇದ್ದ ಶಬ್ದಗಳ ರಾಶಿಗಳು, ಅದೇ ಅರ್ಥಗಳು ಇದರದ್ದು, ಅದೇ ಛಾಯೆಗಳು. ಅದರಿಂದ ಭಾವಂ ಭಗವಂತಂ ಅಂತ ಅರ್ಥ. ಭಗವಂತನನ್ನು, ಒಂದು ದೇವರನ್ನು, ಭಾವ ಅಂದರೆ ಇರುವುದು ಅಂತ ಅರ್ಥ. ಇನ್ನೆಲ್ಲ ಅರ್ಥ ಅಲ್ಲಿ ನೋಡಿಕೊಳ್ಳಿ, ನಾನು ತೋರಿಸಿಕೊಟ್ಟನಲ್ಲಿ ಎಲ್ಲಿದೆ ಅಂತ. ವಿಷ್ಣು ಸಹಸ್ರನಾಮದಲ್ಲಿದೆ. ಆದ್ದರಿಂದ ಅಲ್ಲಿ ಹುಡುಕಿದರೆ ಭಾವಶಬ್ದಕ್ಕೆ ಏನು ಅರ್ಥ ಬರೆದಿದ್ದಾರೆ ಗೊತ್ತಾಗುತ್ತೆ. ಸೃಷ್ಟಿಸ್ಥಿತಿಶ್ಚ ಸಂಹಾರ ಭಾವನಂ ಸಮುದಾರ್ಥಂ ತದ್ಯತ್ ಸ್ವಭಾವ ಕೈವಲ್ಯ ಸ ಭವಾನ್ ಹೇಳಿಕೊಂಡು ಭಗವಂತನನ್ನು ಭಾವ ಅಂತ ಕರೆಯುವುದು ಇಡೀ ಜಗತ್ತನ್ನು ಎಲ್ಲವೂ ಮಾಡುವುದರಿಂದ. ಯಥೋ ವಾ ಇಮಾನಿ ಭೂತಾನಿ ಜಾಯಂತೇನ ಜಾತಾನಿ ಜೀವಂತಿ ಪ್ರಯಂತಿ ಅಭಿಸಂವಿಶಂತಿ ತದ್ವಿಜಿಜ್ಞಾಸಸ್ವ ಅಂತ ತದ್ ಬ್ರಹ್ಮೇತಿ ಅಂತ ಶ್ರುತಿ ಹೇಳಿದ ಸೃಷ್ಟಿ ಸ್ಥಿತಿ ಸಂಹಾರಕ್ಕೆ ಭಾವನಾ ಅಂತ ಹೆಸರು. ಅದನ್ನು ಮಾಡುವವ, ನಡೆಸಿಕೊಡುವವ ಭಾವ ಭಗವಂತ. ಅಂತಹ ಭಾವನನ್ನು, ಭಗವಂತನನ್ನು, ಎಲ್ಲೆರಡೆ ಇರುವವನನ್ನು, ಭಾವಶಬ್ದಕ್ಕರ್ಥ ಇರುವವನು ಅಂತ ಅರ್ಥ. ಭೂಸಪ್ತಾಯಾಮ್ ಅಂತ ಇದ್ದಾನೆ, ಸ್ವತಂತ್ರವಾಗಿದ್ದಾನೆ, ನಿರ್ವಿಕಾರನಾಗಿದ್ದಾನೆ, ಯಾರ ಹಂಗೂ ಇಲ್ಲದೆ ಇದ್ದೇ ಇದ್ದಾನೆ. ಇರುವುದೇ ಅವನ ಗಮ್ಮತು, ಅವನ ತನ. ಇಲ್ಲದೆ ಇರುವುದು ಎನ್ನುವುದೇ ಇಲ್ಲ ಎನ್ನುವುದು ಯಾವುದು? ಅದು ದೇವರು. ಏನೂ ಇಲ್ಲ ಆಗುವುದೇ ಇಲ್ಲವನು ಏನಾದರೂ. ಅದರಿಂದ ಪರಿಪೂರ್ಣವಾದ ವ್ಯಕ್ತಿತ್ವವುಳ್ಳವನು. ಅದೇ ಓಂಕಾರಕ್ಕೆ ಪೂರ್ಣವಾದ ಪ್ರತಿಪಾದ್ಯನಾಗಿ ನಿಂತವನು. ಎಲ್ಲೆಡೆ ತುಂಬಿದವನು, ಎಲ್ಲವನ್ನು ಹೊತ್ತವನು, ಎಲ್ಲವನ್ನೂ ನಡೆಸುವವನು, ಎಲ್ಲ ಅರ್ಥದಲ್ಲಿ. ಅದನ್ನಂತಹ ನಡೆಸುವನು. ಭಾವಯತೀತಿ ಭಾವ ಸರ್ವಂ ಭಾವಯತಿ, ಎಲ್ಲವನ್ನೂ ನಡೆಸಿಕೊಡ್ತಾನೆ. ಸರ್ವತ್ರ ಭವತಿ, ಎಲ್ಲೆಡೆಯೂ ತುಂಬಿರುತ್ತಾನೆ. ಸರ್ವಥಾ ಭವತ್ಯೇವ, ಎಲ್ಲ ಪ್ರಕಾರದಿಂದಲೂ ಎಲ್ಲ ಕಾಲದಲ್ಲಿಯೂ ಒಂದೇ ಲೆಕ್ಕವಾಗಿ ಇದ್ದೇ ಇರುವವನು. ಅದನ್ನು ಭಗವಂತನಿಗೆ ಭಾವ ಅಂತ ಕರೀತಾರೆ. ಇಂತಹ ಭಗವಂತನನ್ನು ಸರ್ವಭೂತೇಷು ಏನ ಜ್ಞಾನೇನ ಏಕಂ ಭಾವಂ ಅವ್ಯಯಂ ಈಕ್ಷತೆ ತದ್ ಜ್ಞಾನಂ ವಿದ್ಧಿ ಸಾತ್ವಿಕ. ಯಾವ ಅರಿವಿನಲ್ಲಿ, ಯಾವ ನೆಲೆಯಲ್ಲಿ ಭಗವಂತನನ್ನು ಎಲ್ಲ ಕಡೆ ಇರುವವನನ್ನು ಕಾಣುತ್ತಾನೋ ಕರ್ಮ ಮಾಡುವವನು, ಕರ್ಮದಲ್ಲಿ ಅವನು ನಿಜವಾಗಿ ಪಡೆದ ಜ್ಞಾನ ಸಾತ್ವಿಕ ಅಂತ ಅರ್ಥ. ಅದನ್ನು ದೇವರ ಎಚ್ಚರ ಉಳ್ಳವನು, ಅವನಲ್ಲಿರತಕ್ಕ ಎಚ್ಚರ ಏನಿದೆ ಅದೇ ಪರಮೋಚ್ಚವಾದ ಸಾತ್ವಿಕ ಜ್ಞಾನ. ಅದನ್ನು ಯಾವುದೇ ಕರ್ಮಗಳನ್ನು ನಡೆಸಿಕೊಡುವಾಗ ಕರ್ತೃವಿನಲ್ಲಿ ಇರಬೇಕಾದ ಎಚ್ಚರಿಯನ್ನು ಕೇಳಿದರೆ ಎಲ್ಲದರಲ್ಲಿಯೂ ದೇವರು ಇದ್ದಾನೆ. ಚೆನ್ನಾಗಿದೆ. ಅಂದರೆ ಕರ್ಮ ಮಾಡುವಾಗ ಎಲ್ಲ ಕಡೆಯಲ್ಲಿಯೂ ಎಲ್ಲದರಲ್ಲಿಯೂ ಭಗವಂತ ತುಂಬಿದ್ದಾನೆ ಅಂತ ತಿಳ್ಕೊಂಡಾಗ ಕರ್ಮ ಮಾಡಲಿಕ್ಕೆ ಸುಲಭ ಆಗ್ತದೆ, ಹಗುರವಾಗ್ತದೆ ಕರ್ಮ. ಯಾವುದರ ಲೆಕ್ಕದಲ್ಲಿ ಹಗುರ ಅಂದರೆ ಫಲದ ಲೆಕ್ಕದಲ್ಲಿ. ಯಾಕೆಂದರೆ ಎಷ್ಟೋ ಹಾಳು ಫಲಗಳನ್ನು ಬಿಟ್ಟುಕೊಡ್ಲಿಕ್ಕಾಗ್ತದೆ. ನಾನು ಮಾಡಿದ್ದಲ್ಲಯ್ಯ, ದೇವರು ಮಾಡಿಸಿದ್ದು.
ಏನಾದರೂ ಕೆಟ್ಟದಾಗಿದ್ದರೆ ನಾವು ಕೇಳುತ್ತೇವೆ, ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಹೇಳುತ್ತೇವೆ. ನನ್ನಲ್ಲಿ ಇಲ್ಲದ್ದೆಲ್ಲ ಆಗಿ ಹೋದದ್ದು ಕೆಲವೆಲ್ಲ ಇದೆ, ಅದನ್ನೆಲ್ಲ ಬಿಟ್ಟುಕೊಟ್ಟು ಒಳ್ಳೆಯದನ್ನು ಮಾತ್ರ ತಗೊಂಡು ಸರಿ ಮಾಡಿಕೊಳ್ಳಯ್ಯ ಅಂತ. ಚೆನ್ನಾಗಿದೆ ಇದು. ಹಾಗೆ ನಾವು ಮಾಡುವಾಗಲೇ ಮೊದಲೇ ಹೇಳಿಕೊಳ್ಳುತ್ತೇವೆ, ಅದು ಇಲ್ಲ, ಇದು ಇಲ್ಲ, ಮತ್ತೊಂದು ಇಲ್ಲ, ಇನ್ನೊಂದು ಇಲ್ಲ, ಕೊನೆಗೊಂದು ಇಲ್ಲ, ಶುರುವಿನಲ್ಲೂ ಇರಲಿಲ್ಲ, ಮತ್ತು ಇಲ್ಲದರಲ್ಲೇ ಮಾಡಿಕೊಟ್ಟಿದ್ದೇನೆ, ಆದ್ದರಿಂದ ಸರಿ ಮಾಡಿಕೊಳ್ಳಯ್ಯ, ಆಯ್ತಲ್ಲ. ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ. ಹಾಗಾದರೆ ಮಾಡೋದೆಂಥದ್ದು? ಬತ್ತಿ ಮಾಡಲಿಲ್ಲಂತೆ, ಆರತಿ ಹಚ್ಚಲಿಲ್ಲಂತೆ, ಎಣ್ಣೆ ಹೊಯ್ಲಿಲ್ಲಂತೆ, ಮತ್ತು ಮಂಗಳಾರತಿ ನೀನೇ ಮಾಡೇ ಅಂತ ಮಾಡೋದು, ಎಲ್ಲಿ ಮಾಡೋದು? ಹಾಗೆ ಆಯಿತು ಅಂತ ತಿಳ್ಕೊಳ್ಳಯ್ಯ, ಅದಾಯ್ತು. ಮಂಗಳಂ ಜಯಮಂಗಳಂ ಆರತಿ ಎತ್ತಿರು, ಅಲ್ಲಿಗೆ ಆಯಿತು, ಮುಗಿದೋಯ್ತು ಅಂದ, ಕೃಷ್ಣಾರ್ಪಣ ಆಗಿ ಆಯಿತು. ಹಾಗಾಗಿ ಏನು ಇಲ್ಲದಿದ್ದರೂ ಮಂತ್ರ ತಂತ್ರ ಯಂತ್ರ ದ್ರವ್ಯ ಕರ್ತೃ ದೇಶ ಕಾಲ ಎಲ್ಲ ಲೋಪವೇ, ಸರಿಗಟ್ಟಲಿ ಯಾವುದೂ ಇಲ್ಲ. ಹಾಗೆ ಎಲ್ಲ ಕಡೆಯಲ್ಲಿಯೂ ತುಂಬಿಕೊಂಡು ಎಲ್ಲವನ್ನೂ ನಡೆಸಿಕೊಂಡು ಎಲ್ಲವನ್ನೂ ಪ್ರೇರಣೆಗೈಯುತ್ತಾ ಇರುವ ಭಗವಂತನನ್ನು ಯೋಚನೆ ಮಾಡಿಕೊಂಡ್ರೆ ಅದೆಲ್ಲ ಆಗತ್ತೆ. ಭಗವಂತನ ವಿಶ್ವಾಸದ ಮೇಲೆ ಅದು ನಡೆಯುತ್ತೆ ಅಂಥೇಳಿ, ಅದರಿಂದ ಸರ್ವಭೂತೇಷು ಏಕಂ ಭಾವಂ ಈಕ್ಷತೆ. ಒಬ್ಬನೇ ಭಗವಂತನ ಇರುವಿಕೆಯನ್ನು, ಒಂದೇ ಭಗವಂತ ನಡೆಸಿಕೊಡುವುದನ್ನು, ಒಂದೇ ಅಭಿಪ್ರಾಯದಲ್ಲಿ ಅದು ನಡೆಯುವುದನ್ನು ಯಾರು ಕಾಣುತ್ತಾರೆ, ಸರ್ವಭೂತೇಷು. ಸರ್ವೇಷು ಸಾಕಿತ್ತು, ಎಲ್ಲದರಲ್ಲಿ ದೇವರಿದ್ದಾನೆ ಹೇಳುವುದಾದರೆ ಸರ್ವೇಷು. ಭೂತೇಷು ಯಾಕೆ? ಅದಕ್ಕೆ ಇರುವುದರಲ್ಲಿ ಅಂತ ಹೇಳಿದ್ದು. ಭೂತ ಅಂದರೆ ಇರುವುದು ಅಂತ ಅರ್ಥ, ಭವಿಷ್ಯ ಅಂದರೆ ಬರುವುದು ಅಂತ ಅರ್ಥ. ಭವತ್ತಾಗಲಿ ಭವತ್ತು ಇರುವುದಿದ್ದಾಗಿ, ಭೂತ ಅಂದರೆ ಆಗಿ ಹೋದದ್ದು, ಈಗ ಇರುವಂಥದ್ದು, ವರ್ತಮಾನದಲ್ಲಿ ಇದ್ದು ಹುಟ್ಟಿ ಬಂದದ್ದು ಎಲ್ಲವೂ, ಇನ್ನು ಬಾರದೇ ಇರುವುದನ್ನು ಬಿಟ್ಟು ಅದನ್ನು ಇದ್ದದ್ರಲ್ಲಿ ಎಲ್ಲದರಲ್ಲಿಯೂ ಇದ್ದಾನೆ ಅಂತ ಹೇಳಲಿಕ್ಕೆ ಸರ್ವಭೂತೇಶು ಒಂದು. ಇಲ್ಲಾದರೆ ಸರ್ವೇಶು ಸಾಕಿತ್ತು. ಎಲ್ಲ ವಸ್ತುಗಳಲ್ಲಿ ದೇವರಿದ್ದಾನಾದರೆ ಬಹಳ ಸುಲಭ. ದ್ರವ್ಯದಲ್ಲಿ, ಪರಿಕರದಲ್ಲಿ, ಕರ್ತೃವಿನಲ್ಲಿ ಮುಗಿದೆ ಹೇಳಿಕೊಂಡು. ಆದರೆ ಇದು ಹಾಗೆ ಹೇಳದೆ ಸರ್ವಭೂತೇಶು ಹೇಳುವ ಮೂಲಕ ಎಲ್ಲ ಪದಾರ್ಥಗಳಲ್ಲಿ ಇದ್ದ ಹಾಗೆ, ಭೂತಶಬ್ದ ಪದಾರ್ಥವನ್ನು ಜಡವನ್ನು ಹೇಳ್ತದೆ, ಹಾಗೆ ಜೀವವನ್ನು ಹೇಳ್ತದೆ. ಏಕೋ ವಿಷ್ಣುರ್ ಮಹದ್ಭೂತಂ ಪೃಥಗ್ಭೂತಾನ್ಯನೇಕಶಃ ಏಕೋ ದೇವಃ ಸರ್ವಭೂತೇಷು ಗೂಢಃ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ. ಅದನ್ನು ಸರ್ವಭೂತಾಂತರಾತ್ಮ ಸರ್ವಭೂತೇಷು, ಇದೆಲ್ಲ ಮಂತ್ರಗಳು ಎಷ್ಟು ಚೆನ್ನಾಗಿ ಅರ್ಥ ಹೇಳ್ತದೆ. ನಾನೇನು ಹೇಳಬೇಕಾಗಿಲ್ಲ, ವಿವರಣೆ ಸ್ಪಷ್ಟವಾಗಿದೆ. ಅದನ್ನು ನಾನು ಮಾಡಿದ ಮಂತ್ರಗಳು ಅಲ್ಲ, ಶ್ವೇತಾಶ್ವತರ ಉಪನಿಷತ್ತಿನ ಮಂತ್ರಗಳನ್ನು ಎಲ್ಲ ದಾರ್ಶನಿಕರು ಒಪ್ಪಿದ್ದಾರೆ. ಇದೇನು ಹೊಸದಾಗಿ ಮಧ್ವಾಚಾರ್ಯರು ಮಾತ್ರ ಎಲ್ಲಿಯೂ ಮೂಲೆಯಲ್ಲಿ ಇದ್ದದ್ದು ಹೇಳಿ ಹೋದರೂ ಅಲ್ಲ, ಎಲ್ಲರೂ ಉಲ್ಲೇಖ ಮಾಡ್ತಾರೆ ಆ ಮಂತ್ರಗಳನ್ನು. ಯಾಕೆಂದರೆ ಅದರಲ್ಲಿ ಕೊನೆಯಲ್ಲಿ ಒಂದು ತುಂಡು ಅವರಿಗೆ ಬೇಕಾದ್ದುಂಟು ಅಂತ, ನಮಗೆ ಅಷ್ಟೂ ಉಂಟು, ಅವರಿಗೆ ಕೊನೆದೊಂದು ತುಂಡು ಮಾತ್ರ ಉಂಟು. ಕರ್ಮಾಧ್ಯಕ್ಷ ಸರ್ವಭೂತಾಧಿವಾಸ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂತ. ನಿರ್ಗುಣಶ್ಚ ಉಂಟಾ ಇಲ್ಲ? ನಿರ್ಗುಣಶ್ಚ ಉಂಟಾದ್ರಿಂದ ನಮ್ಮ ದೇವರೇ ಅಂತ ಅಲ್ಲ. ನಿರ್ಗುಣ ಅಂದದ್ದು ಸತ್ವ ರಜಸ್ಸು ತಮಸ್ಸು 3 ಗುಣ ಇಲ್ಲದವನು ಅಂತ. ದೋಷ ಇಲ್ಲ ಇಷ್ಟು ಹೇಳಿಯೂ ದೋಷ ಉಂಟು ಹೇಳಿದರೆ, ನಾವು ಎಂಥ ಒಳ್ಳೆಯವನನ್ನು ಹೇಳಿದರು, ಎಂಥ ವ್ಯಕ್ತಿತ್ವವನ್ನು ತಿಳಿಸಿಕೊಟ್ರು, ಮತ್ತು ಒಂದು ತಿಳಿಸಲಾರದ ಅವನ ವ್ಯಕ್ತಿತ್ವ ಇರ್ತದೆ, ಅದು ದೋಷ ಇದ್ದದ್ದು. ಅದು ಹೇಳೋದಿಲ್ಲ ಯಾರು, ಹೇಳಬೇಕಾಗಿಲ್ಲ, ಅದು ಪ್ರಯೋಜನ ಇಲ್ಲ, ಅದು ಕಾರಣ ಅಲ್ಲ. ಆ ಕಾರ್ಯದಲ್ಲಿ ಅದು ಕಾರಣ ಅಲ್ಲ. ಒಬ್ಬ ಅಡುಗೆಯವ ದೋಸೆ ಹಾಕಿದ್ದಾನೆ, ಚೆನ್ನಾಗಿ ರುಚಿಯಾಗಿ ನಮಗೆ ಕೊಟ್ಟಿದ್ದಾನೆ, ಚೆನ್ನಾಗಿದೆ, ರುಚಿ ಇದೆ. ಆಗ ಹೇಳುತ್ತಾರೆ ಅವನು ಸಾವಿರಾರು ಬಗೆಯ ದೋಸೆ ಹಾಕಲಿಕ್ಕೆ ತುಂಬ ಶ್ರಮ ಪಡ್ತಾನೆ, ಅಭ್ಯಾಸ ಮಾಡಿದ್ದಾನೆ, ಅವನಲ್ಲಿದೆ, 10 ಕಡೆಯಲ್ಲಿ ಕಲಿತಿದ್ದಾನೆ ಅಂತ. ಅಷ್ಟಾದ ನಂತರ ಅವನು ನಶ್ಯ ಇಳಿತಾನೆ, ಅದನ್ನು ಹೇಳುವುದಾ? ಆ ದೋಸೆಗೆ ಅದಕ್ಕೆ ಸಂಬಂಧ ಇಲ್ಲ. ನಶ್ಯ ಇಳಿಯುವುದಕ್ಕೂ ದೋಸೆಗೆ ಏನು ಸಂಬಂಧ? ಅವನದ್ದು ದೋಷ ಇರ್ಬೋದು, ದೋಸೆ ಒಟ್ಟಿಗೆ ದೋಷ ಸಹಜ. ಹೇಳುವುದರಲ್ಲಿ ಏನು ಅರ್ಥ ಇದೆ? ಹೇಳಿಕೊಳ್ಳುವುದರಲ್ಲಿ ದೋಸೆಗೂ ಸಂಬಂಧ ಬರುವುದಿಲ್ಲ, ಪ್ರಯೋಜನ ಇಲ್ಲದ ವಿಷಯಗಳು. ಅದನ್ನು ತಿಳಿದುಕೊಂಡು ನಮಗೇನು ಹೊಟ್ಟೆ ತುಂಬುವುದಿಲ್ಲ. ಹೌದಾ, ಮಧ್ಯದಲ್ಲಿ ನಶ್ಯ ಇಳಿತಾನೆ, ಹಾಗಾದರೆ 2 ದೋಸೆ ಹೆಚ್ಚಾಗಿ, ಯಾರು ಹೇಳೋದಿಲ್ಲ, ಅದಕ್ಕೆ ಸಂಬಂಧ ಇಲ್ಲ. ಅದನ್ನ ಸಂಬಂಧ ಇಲ್ಲದೆ ಎಲ್ಲ ಕಡೆಯಲ್ಲಿ ಹಾಗೆ ಚಂದ್ರನನ್ನು ಉಲ್ಲೇಖ ಮಾಡುತ್ತಾರೆ, ಹೊಗಳುತ್ತಾರೆ, ಕಾವ್ಯದಲ್ಲಿ ತರ್ತಾರೆ, ಎಲ್ಲ ಕಡೆಗೂ ಹಾಕ್ತಾರೆ ಅವನನ್ನು. ಹೆಬ್ಬೆರಳ ತುದಿಯಿಂದ ಹಿಡಿದು ಶಿಖೆಯ ಗಂಟಿನವರೆಗೂ ಚಂದ್ರ 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 ಹೇಳ್ತಾರೆ. ಚಂದ್ರಶಿಖೆ ನೋಡಿ, ಚಂದ್ರನ ಕೀ ಏನು, ಉಗುರಿನಿಂದ ಹಿಡಿದು ಶಿಖಾವರೆಗೂ ಚಂದ್ರ ಬೇಕೇ ಬೇಕು ನಮಗೆ, ಇಲ್ಲದಿದ್ದರೆ ಇಲ್ಲ. ಹಾಗೆ ಹೇಳಿಕೊಂಡು ಚಂದ್ರನಲ್ಲಿ ಕಲೆ ಇದೆ ಹೇಳಿಬಿಡುದ, ಅದೆಲ್ಲ ಉಪಯೋಗ ಇಲ್ಲ ಅಂತ. ದೋಷವನ್ನು ಯಾರು ಗುರುತಿಸುವುದಿಲ್ಲ, ಅದು ಗುರುತಿಸುವ ದೋಷವೂ ಅಲ್ಲ. ಹಾಗೆ ಭಗವಂತನಲ್ಲಿ ದೋಷ ಇಲ್ಲ ಹೇಳಲಿಕ್ಕೋಸ್ಕರ ಕೊನೆಗೆ ನಿರ್ಗುಣಶ್ಚ ಅಂತ ಹೇಳಿತ್ತು. ದೋಷ ಇಲ್ಲ. ಉಳಿದವರಲ್ಲಿ ಗುಣವಂತರಲ್ಲಿ ಗುಣಗಳ ರಾಶಿ ಇದ್ದರೂ ಎಲ್ಲೋ 1-2 ದೋಷಗಳು ಇದ್ದೇ ಇರ್ತವೆ, ಇರಬೇಕೇ. ಅದೇ ಜೀವಧರ್ಮ. ಪರಿಪೂರ್ಣವಾದ ಸೊತ್ತು ಯಾವುದೂ ಅಲ್ಲ, ಭಗವಂತ ಒಬ್ಬನೇ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ. ಪರಿಪೂರ್ಣವಾದ ದೋಷ ಇಲ್ಲದ
ಎಲ್ಲ ಗುಣಗಳಿಂದ ಅನಂತ ಗುಣದಿಂದ ಅನಂತವಾಗಿ ಅಪರಿಚ್ಛಿನ್ನನಾಗಿರುವ ಭಗವಂತ ಒಬ್ಬನೇ. ಉಳಿದವರೆಲ್ಲ ದೋಷಗಂಧರೆ, ದೋಷಸ್ಪೃಷ್ಟರೆ, ಅಸ್ವಾತಂತ್ರ್ಯ, ಅಸಾರ್ವಜ್ಞ, ಅಲ್ಪಶಕ್ತಿ, ಇವೆಲ್ಲ ಇದ್ದೇ ಇದೆ. ಅಲ್ಪಾಯುಷ್ಯ ಎಲ್ಲವೂ ಅದು ಭಗವಂತನಲ್ಲಿಲ್ಲ ಹೇಳಲಿಕ್ಕೋಸ್ಕರ ಕೊನೆಗೆ ಭಗವಂತನಲ್ಲಿ ಉಳಿದವರಂತಲ್ಲ ಇಷ್ಟೆಲ್ಲ ಗುಣ ಹೇಳಿ, ಏಕಃ ದೇವಃ ಸರ್ವಭೂತೇಷು ಕೂಡ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾದಿವಾಸ ಸಾಕ್ಷಿ ಚೇತ ಕೇವಲ, ಹೀಗೆ 10 ಗುಣಗಳನ್ನು ಹೇಳಿಯೂ ಇನ್ನೆಲ್ಲಿಯಾದರೂ ನೀವು ದೋಷ ಹೇಳಿ, ಇಲ್ಲಿ ಕಾಣ್ತಾ ಇಲ್ಲ. ಸತ್ಯವಂತ, ಸದಾಚಾರಿ, ದಯಾವಂತ, ಉದಾರಿ ಎಲ್ಲ ಹೇಳಿಕೊಂಡು ಎಲ್ಲಿ ನೋಡುವ, ಎಲ್ಲಿಯಾದರೂ ದೋಷ ಮಧ್ಯೆ ಹೇಳ್ತಾನ, ಶೀಘ್ರ ಗೋಪಿ, ಸಿಕ್ಕಿದಲ್ಲ ಅವನು ಅಂತ. ಇಷ್ಟೆಲ್ಲ ಗುಣ ಇದ್ರೆ ಮತ್ತೆ ಇಲ್ಲಿ ಕೋಪ ಬರ್ತದೆ. ಕೋಪ ಬಾರದೇ ಇರ್ತದಯ್ಯ, ಸಹಜವಾಗಿ ಬರ್ತದೆ, ಉಂಟೆ ಅಂತ. ಅಂದ ಗುಣಗಳಿದ್ದಲ್ಲಿ ದೋಷ ಇರುವುದು ಸಹಜ, ಅದು ದೊಡ್ಡ ಕೆಲಸ ಮಾಡುವುದಿಲ್ಲ, ಹೇಳುವಂಥದ್ದಲ್ಲ. ಹಾಗೆ ಭಗವಂತನ ಎಲ್ಲಿಯಾದರೂ ಇದ್ದರೇ ಅಂತೇಳಿ ಸಂಶಯ ಬಂದರೆ 10 ಗುಣಗಳ ಮೊತ್ತದಲ್ಲಿ ಒಂದಿನಿತು ದೋಷ ಇಲ್ಲ ಹೇಳುವುದು ಶ್ರುತಿಗೆ ಅಭಿಪ್ರಾಯವಾಗಿ ಕೊನೆಗೆ ನಿರ್ಗುಣಶ್ಚ ಅಂತೇಳಿ ಲೋಕದಲ್ಲಿ ಯಾವುದನ್ನು ದೋಷ ಅಂತ ಗುರುತಿಸಿದ್ದಾರೋ ಸತ್ವರಜಸ್ಸು ತಮಸ್ಸುಗಳು ಪ್ರಾಕೃತವಾದ ಧರ್ಮಗಳು ಅದು ಭಗವಂತನಲ್ಲಿ ಇಲ್ಲ ಹೇಳಿಕೊಂಡು ಕೂತರು. ನಾವು ನಿರ್ಗುಣ ಶಬ್ದ ಒಂದನ್ನೇ ಇಟ್ಟುಕೊಂಡು ದೇವರನ್ನು ಪರಿಚಯ ಮಾಡಿಕೊಳ್ಳುವುದಾದರೆ ಮೊದಲ ಶಬ್ದಗಳನ್ನು ಪರಿಚಯಿಸಿಕೊಳ್ಳಿ. ಹಾಗಾದರೆ ಯಾವ ಮಂತ್ರ ನಮಗೆ ನಿರ್ಗುಣ ಹೇಳಿತೋ ಅದೇ ಮಂತ್ರವೇ ದೇವರನ್ನು ಏಕಃ ಸಮಾಧಿಕರಹಿತನು, ದೇವಃ ಎಲ್ಲವನ್ನು ಬೆಳಗಿಸುವವನು, ಸರ್ವಭೂತೇಶು ಗೂಢ ಎಲ್ಲರೊಳಗೂ ಇದ್ದವನು ಹೇಳಿಕೊಟ್ಟಿದ್ದೆ, ಪರಿಚಯ ಮಾಡಿದೆ. ಅದನ್ನು ಒಪ್ಪಿಕೊಳ್ಳಿ. ಒಂದು ತುಂಡನ್ನು ಒಪ್ಪುವುದಾದರೆ 10 ತುಂಡು ಯಾಕೆ ಬಿಡ್ತೀರಿ? ಏನು ನಿಯಮ ಇಲ್ಲ ಬಿಡಲಿಕ್ಕೆ. ಹಾಗಾಗಿ ಶ್ರುತಿಯು ಬಹಳ ಶುದ್ಧವಾಗಿ ಭಗವಂತನ ಬಹುದೊಡ್ಡದಾದ ಪರಿಚಯವನ್ನು ಸ್ಪಷ್ಟವಾಗಿ ಅರ್ಥ ಆಗುವ ಹಾಗೆ ಮತ್ತೆ ಮತ್ತೆ ಅದನ್ನು ಮೆಲುಕು ಹಾಕ್ತಾ ಸ್ಪಷ್ಟಪಡಿಸ್ತಾ ವಿವರಣೆ ಕೊಡುತ್ತಾ ಅದುವೇ ನಮಗೆ ಹೇಳಿಬಿಟ್ಟಿದೆ. ಅದರಲ್ಲಿ ಒಂದು ಸುಂದರವಾದ ಒಂದು ಶಬ್ದ ಸರ್ವಭೂತೇಷು ಭಾವಂ, ಇರುವವನನ್ನು ಅಂತ. ಈಗ ಭಾವ ಶಬ್ದ ಬೇಕು ದೇವಂ ಶಬ್ದಕ್ಕಿಂತ. ಯಾಕೆಂದ್ರೆ ದೇವಂ ಶಬ್ದ ಹಾಕಿದರೆ ಎಲ್ಲ ಭೂತಗಳಲ್ಲಿ ಇರುವವನನ್ನು ಅಂತ ಹೇಳಿದ್ದು ಕಾಣುವುದಿಲ್ಲ. ಸರ್ವಭೂತೇಷು ಏನೈಕಂ ಭಾವಂ ಅವ್ಯಯಂ ಈಕ್ಷತೆ, ಇದ್ದವನು ಅಂತ ಹೇಳುವುದು ಎಲ್ಲಿಗೆ? ಆದ್ದರಿಂದ ಇದ್ದವನು ಹೇಳಬೇಕು, ಇದ್ದವನು ಭಗವಂತ ಅಂತ ತಿಳಿಸಬೇಕು, ಅವನು ಬಹಳಷ್ಟು ಇದ್ದಾನೆ ಅಂತಲೂ ಹೇಳಬೇಕು. ಒಂದಿರುವುದಲ್ಲ, ಭೂಬಹವು ಅಂತ ಧಾತು. ಇದ್ದಾನೆ ಹೇಳುವಾಗಲೇ ತುಂಬವಾಗಿದ್ದಾನೆ ಅಂತಲೇ ಅರ್ಥ ಹೇಳ್ತದೆ, ಹೇಗಿದ್ದಾನೆ ಅಂತಲೂ ಹೇಳ್ತದೆ. ಅದು ಇದ್ದಾರೆ ಹೇಳುವಾಗ ನಾವು ಕೇಳುತ್ತೇವೆ, ರಾಗ ಕೇಳ್ತೇವೆ, ಅವರದ್ದು ಹೇಗಿದ್ದಾರೆ, ಇದ್ದಾರೆ, ರಾಗದಲ್ಲೇ ಗೊತ್ತಾಯಿತು ಸರಿ ಇಲ್ಲ ಅಂತ. ಹಾಗೆ ಅಂದರೆ ನಾವು ಕೇಳುತ್ತೇವೆ, ನಿಮ್ಮ ತಂದೆ ಹೇಗಿದ್ದಾರೆ? ಇದ್ದಾರೆ ಪರವಾಗಿಲ್ಲ. ಇದ್ದಾರೆ ಅಂದಾಗ ಸಾಯಲಿಕ್ಕೆ ಹೋಗಿದ್ದಾರೆ ಅನ್ನೋದು ಅರ್ಥ ಆಯ್ತು ನಮಗೆ. ಇನ್ನೆಂತ ಇರಲಿ, 1-2 ವರ್ಷ, 85 ಆಯಿತು ಈಗ ಹೇಳ್ತೇವೆ ನಾವು ಸಹ, ನಮಗೆ ಅರ್ಥ ಆಗುತ್ತೆ ಅವರು ಇದ್ದಾರೆ ಭಾಷೆ ಹೇಗೆ ಅಂತ. ಹಾಗೆ ಭಗವಂತನನ್ನು ಇದ್ದಾರೆ ಹೇಳುವಾಗ ನಜ್ಜುಗುಜ್ಜಾಗಿ ಸತ್ತು ಹೋದವನಾಗಿ ಯಾವುದೇ ಅಂಶ ಇಲ್ಲದಂತಲ್ಲ, ಅವನು ಪರಿಪೂರ್ಣನಾಗಿದ್ದಾನೆ ಅಂತ ಇರುವಿಕೆಯಲ್ಲಿ ಅವನದ್ದು ಧಾತು ಹಾಕಿದ್ದು ಬಹು ಧಾತುವಿನಲ್ಲಿ ಹೇಳಿತ್ತು. ಇದ್ದಾನೆ, ತುಂಬಿ ತುಳುಕಿದ್ದಾನೆ, ಪರಿಪೂರ್ಣನಿದ್ದಾನೆ, ಅನಂತನಾಗಿದ್ದಾನೆ, ಒಂದಕ್ಕೂ ಕೊರತೆ ಇಲ್ಲದ ಅಚ್ಯುತನಾಗಿ ತುಂಬಿದ್ದಾನೆ ಹೇಳಬೇಕು. ಅವನಷ್ಟು ಎತ್ತರವಾಗಿ ಪರಿಪೂರ್ಣವಾಗಿ ಆನಂದಾತ್ಮಕನಾಗಿ ಇನ್ಯಾರೂ ಇಲ್ಲ ಹೇಳಲಿಕ್ಕೋಸ್ಕರ ದೇವಶಬ್ದಕ್ಕಿಂತ ಭಾವಶಬ್ದ ಬೇಕು. ಮತ್ತು ದೇವಶಬ್ದದ ಅರ್ಥ ಬೆಳಗಿಸುವವನು ಅಂತ. ಎಲ್ಲ ಭೂತಗಳನ್ನು ಬೆಳಗಿಸುತ್ತಾ ಇಲ್ಲ ದೇವರು, ಎಲ್ಲರೊಳಗೆ ನಿಂತಿದ್ದಾನೆ, ಅವುಗಳ ಯೋಗ್ಯತೆಯಿಂದ ಬೆಳಗಿಸಿದ್ದಾನೆ. ವಿದ್ಯುತ್ ಎಲ್ಲದರೊಳಗೆ ಪ್ರವೇಶ ಮಾಡಿದರೂ ಅಲ್ಲಿನ ತಂತಿಯ ಸಂಪರ್ಕವನ್ನು ಕಡಿದುಕೊಂಡ ವಿದ್ಯುತ್ ಕೋಶವನ್ನು ಬೆಳಗಿಸುವುದಿಲ್ಲ. ಅದು ಯಾಕೆ ಬೆಳಗಿಸ್ತದೆ? ಅದನ್ನ ತಂತಿಗಳ ಸಂಪರ್ಕ ಆಗಿದ್ದಲ್ಲಿ ವಿದ್ಯುತ್ ಪ್ರವಾಹ ಆಗತ್ತೆ, ಬೆಳಗ್ತದೆ. ಅದು ತಂತಿ ಸ್ಪರ್ಶ ಆಗಿದ್ದರೂ ವಿದ್ಯುತ್ ಜಾಸ್ತಿ ಬಂದರೆ, ತಂತಿ ಬಹಳ ತೆಳ್ಳಗಿದ್ದಾದರೆ ಅದು ತನ್ನ ತನವನ್ನು ಕಳ್ಕೊಳ್ಳುತ್ತದೆ, ತುಂಡಾಗ್ತದೆ, ಪ್ರಯೋಜನ ಇದೆ. ಅಂದ ದೇವರು ಎಲ್ಲವನ್ನು ಬೆಳಗಿಸುವುದಿಲ್ಲ, ಅವರವರ ಯೋಗ್ಯತೆಯಿಂದ ಒಳಗೆ ಪ್ರವೇಶ ಮಾಡಿದ್ದಾನೆ. ತತ್ರ ಸ್ಥಿತೋ ವಿಷ್ಣು ತತ್ತ ಶಕ್ತಿ ಪ್ರಬೋಧಯನ್, ಅವುಗಳ ಯೋಗ್ಯತೆಯಂತ ಬೆಳಕನ್ನು ಮಾತ್ರ ದೇವರು ಕೊಡುವುದರಿಂದ ದೇವೇತಿ ಶಬ್ದ ಆಗಲಿಲ್ಲ, ಭಾವಯತಿ ಮಾತಾಗಿದೆ. ಇದ್ದಾನೆ, ಇದ್ದು ಅವುಗಳಿಗೆ ಬೇಕಾದ ಹಾಗೆ ಬಹುಬಗೆಯಿಂದ ವರ್ತಿಸಿದ್ದಾನೆ, ಅದಕ್ಕೆ ಭಾವಯತಿ ಅಂದತ್ತು. ಬಹುಭಾವಯತಿ ಇತಿ ಭಾವ ಅಂತ. ಬಹಳ ಪ್ರಕಾರದಲ್ಲಿ ಸಾಯಲಿಕ್ಕೆ ಹೋದವುಗಳನ್ನು ಸಾಯುವಂತೆ ಮಾಡ್ತಾನೆ, ಬೆಳಿಲಿಕ್ಕೆ ನಿಂದವುಗಳನ್ನು ಬೆಳೆಯುವಂತೆ ಮಾಡ್ತಾನೆ, ಇರುವಿಕೆಯನ್ನು ಇರುವಂತೆ ನೋಡಿಕೊಳ್ಳುತ್ತಾನೆ. ಹೀಗೆ ಯಾವುದಕ್ಕೆ ಏನು ಬೇಕೋ ಹಾಗೆ ಮಾಡಿದ್ದಾನೆ. ಅವುಗಳಿಗೆ ಯೋಗ್ಯವಾದ ಧರ್ಮಗಳನ್ನು ಕೊಡುವಂತೆ ದೇವರಿದ್ದಾನೆ ಹೇಳಲಿಕ್ಕೆ ಭಾವ ಶಬ್ದ ಬೇಕು. ಹೀಗೆ ಹಾಕಿದ್ದು ಬಹಳ ಚೆನ್ನಾಗಿ ಇದೆ. ಹೇಗೆ ಹಾಕಿದ್ದಾನೆ ಎನ್ನುವುದಕ್ಕೆ ದೇವರು ಹೇಳುತ್ತಾನೆ. ಅಂತಹ ಜ್ಞಾನ ಅಂದರೆ ಸರ್ವಭೂತೇಶು, ಎಲ್ಲ ವ್ಯಕ್ತಿಗಳಲ್ಲಿ ಏಕೋ ವಿಷ್ಣು ಮಹದ್ಭೂತಂ ಪೃಥಕ್ ಭೂತಾನಿ ಅಂದತ್ತು. ಎಲ್ಲರೂ ಭೂತಗಳೇ,
ಎಲ್ಲರೂ ಇರುವವರೇ. ಇದು ಯಾವುದೂ ಸಾಯುವುದಿಲ್ಲ. ಸಾಯ್ತದೆ, ದೇಹಕ್ಕೆ ನಾಶ ಇದೆ, ಜಡಕ್ಕೆ ನಾಶ ಇದೆ, ಜೀವಕ್ಕೆ ಇಲ್ಲ. ಅದನ್ನು ಅನಂತಾನಂತ ಜೀವರಾಶಿಗಳಲ್ಲಿ ಇರುವ ವಸ್ತುಗಳಲ್ಲಿ, ದೇಶ ಕಾಲಗಳಲ್ಲಿ, ಅವುಗಳ ಅವಯವಗಳಲ್ಲಿ, ಅಣುಗಳಲ್ಲಿ, ಕಣಗಳಲ್ಲಿ ಭಗವಂತ ಇದ್ದಾನೆ. ಅದಕ್ಕೆ ಪಂಚಭೂತಗಳನ್ನು ಕಣಗಳು ಹೇಳಲಿಕ್ಕೆ ಸರ್ವಭೂತೇಶು, ಜಡಗಳಲ್ಲಿ, ಅವುಗಳಿಂದ ವಿಕಾರಗೊಂಡಿರತಕ್ಕಂತಹ ದೇಹಗಳಲ್ಲಿ, ಆ ದೇಹದಲ್ಲಿ ಅಧಿಷ್ಠಾನ ಪಡೆದಿರತಕ್ಕಂಥ ಜೀವಗಳಲ್ಲಿ, ಅಲ್ಲಿಂದಲೂ ಮುಕ್ತಿಯನ್ನು ಪಡೆದಿರತಕ್ಕಂಥ ಮುಕ್ತ ಪ್ರಪಂಚದಲ್ಲಿ, ಮುಕ್ತ ಆತ್ಮರಲ್ಲಿ ಭಗವಂತ ಇದ್ದಾನೆ. ಇಷ್ಟು ಅರ್ಥ ಹೇಳಬೇಕು ನಮಗೆ. ಭೂತ ಅಂದರೆ ಭೂತಿಂಗತಾಹ ಅಂತ ಅರ್ಥ. ಭೂತರು ಅಂದರೆ ಮುಕ್ತಿಯನ್ನು ಪಡೆದವರು, ದೇಹವನ್ನು ಕಳಚಿಕೊಂಡವರು, ಈ ಸಂಸಾರದ ಚಕ್ರದಿಂದ ಆಚೆ ನಿಂತವರು, ಅವರಲ್ಲಿಯೂ ದೇವರಿದ್ದಾನೆ. ಇಲ್ಲಿಂದ ಬಿಡುಗಡೆ ಪಡೆದವರು ಭಗವಂತ ನಡಿಯಾಳುಗಳೇ. ಭಗವಂತನನ್ನು ಬಿಟ್ಟು ಸ್ವತಂತ್ರರಾಗಿರುವುದಿಲ್ಲ ಅವರು. ಎಲ್ಲಿ ಹೊರಟರೂ ದೇವರ ಅಂಶರಾಗಿಯೇ, ಪ್ರತಿಬಿಂಬರಾಗಿಯೇ, ಭಗವಂತನಿಂದ ಆನಂದವನ್ನು ಉಣ್ಣುವವರಾಗಿಯೇ ಅವರು ಮತ್ತೆ ಇರುತ್ತಾರೆ. ಇದನ್ನು ಜ್ಞಾನವನ್ನು ಸರ್ವಭೂತೇಶು ಏನ ಏಕಂ ಭಾವಂ ಅವ್ಯಯಂ ಈಕ್ಷತೆ. ಪ್ರಪಂಚ ಅದು ಅನೇಕ, ಅಲ್ಲಿನ ಜೀವರು ಅನಂತಾನಂತ, ಜಡವೋ ಅತ್ಯಂತ ವಿಲಕ್ಷಣವಾದದ್ದು. ಅಲ್ಲಿ ಎಲ್ಲಕ್ಕಿಂತಲೂ ಎಲ್ಲದರಲ್ಲಿ ಇರುವುದು ದೇವರು ಒಬ್ಬನೇ. ಅನ್ನ ದೇವರು ಒಬ್ಬನೇ, ಪ್ರಪಂಚ ಅನಂತ ಎನ್ನುವ ಬಗೆಯನ್ನು ಬಹುವಚನ ಮತ್ತು ಏಕವಚನದಲ್ಲಿ ತೋರಿಸಿಕೊಟ್ಟು ಪ್ರಪಂಚಕ್ಕೂ ಭಗವಂತನಿರತಕ್ಕ ವಿಲಕ್ಷಣವಾದ ಭೇದವನ್ನು ಉಲ್ಲೇಖ ಮಾಡಿದರು. ಇದು ಪ್ರತ್ಯೇಕ ಅಂತ ತೋರಿಸಿತು. ಸರ್ವಭೂತೇಶ್ ಹೇಳುವ ಮೂಲಕ ಜೀವರಲ್ಲಿ ಪ್ರಭೇದಗಳು, ಬಹುವಚನ ಹೇಳೋದ್ರಿಂದ ತುಂಬ ಉಂಟು ಅಂತಾಯಿತು. ಪಂಚಭೂತಗಳಂತೂ ಖಾತ್ರಿ, 5 ಅಂತೂ ಸಿದ್ಧ ಆಯಿತು. ಮಣ್ಣು ನೀರಲ್ಲ, ನೀರು ಬೆಂಕಿಯಲ್ಲ, ಬೆಂಕಿ ಗಾಳಿಯಲ್ಲ, ಗಾಳಿ ಆಕಾಶ ಅಲ್ಲ, ಆಕಾಶ ಮಣ್ಣಲ್ಲ ಅಲ್ಲ. ಮತ್ತೆ ಪುನಃ ಆಚೆ ಪರಸ್ಪರ ಭೇದಗಳು, ಒಂದರಂತೆ ಇಲ್ಲ, ಒಂದು ಅಲ್ಲ, ಒಂದಕ್ಕೊಂದು ಭೇದ. ಇದನ್ನು ಹೇಳಲಿಕ್ಕೆ ಸರ್ವಭೂತೇಶು ಅಂದ. ಅವುಗಳಲ್ಲಿ ಒಂದನ್ನು ಹೊರತು ದೇವರು ಇರದೇ ಇಲ್ಲ, ಎಲ್ಲ ಕಡೆ ಇದ್ದಾನೆ. ಅಲ್ಲಿರತಕ್ಕಂಥ ಜೀವರಾಶಿಗಳು ಅನಂತ, ಅವುಗಳಲ್ಲಿ ಭೇದಗಳು. ಆದ್ದರಿಂದ ಪರಸ್ಪರವಾದ ಜೀವರ ಭೇದ, ಜೀವ ಜಡದ ಭೇದ, ಜಡದ ಭೇದ, ಜಡ ದೇವ ಭೇದ, ಜೀವ ದೇವ ಭೇದ, ಹೀಗೆ ಭೇದಗಳನ್ನು ಹೇಳಲಿಕ್ಕೋಸ್ಕರ ಇದೆಲ್ಲ ಇರುವಿಕೆಯನ್ನು ತಿಳಿಯುವುದು. ಇದು ಇದದ್ದೇ. ಭಿನ್ನತೆ ಎನ್ನುವುದು ಇದ್ದದ್ದೇ, ತೆಗಿಲಿಕ್ಕೆ ಆಗುವುದಿಲ್ಲ. ದೇವರು ಒಂದೇ, ಪ್ರತಿಯೊಂದರಲ್ಲಿಯೂ ಭಗವಂತ ಒಂದೇ ಇದ್ದಾನೆ. ಅವುಗಳು ಮಾತ್ರ ಚೆನ್ನಾಗಿಲ್ಲ, ಅವುಗಳು ತಮ್ಮತನವನ್ನು ಇರುವುದು ಅಂತ ಹೇಳಿದ ಎಲ್ಲರೂ ಇದ್ದಾರೆ ಹೇಳುವ. ಜೀವರು ಇದ್ದಾರೆ, ದೇಶವೂ ಇದೆ, ಕಾಲವೂ ಇದೆ, ಅವುಗಳ ಅವಯವಗಳು ಇವೆ. ಕಾಲ ನಾಶ ಆಗುತ್ತಾ? ನಾಶ ಅಂದ್ರೇನು? ಕಾಲದ್ದು ನಾಶದ ಕಥೆ ಹೇಗೆ? ಅದು ಹೋಯಿತು ಅಂದ್ರೇನು? ಎಲ್ಲಿ ಹೋಯಿತು? ಇನ್ನೊಂದು ಬರುವ ಮುಂಚೆ ಅದು ಹೋಗಲಿಕ್ಕೆ ಆಗುವುದಿಲ್ಲ. ಅದು ಹೋಯಿತು ಹೇಳಿದರೆ ಇನ್ನೊಮ್ಮೆ ಬರುವಾಗ ಅದು ಇಲ್ಲದೆ ಬರುವಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ನಿತ್ಯವಾದ ಕಾಲಗಳು ಅವಯವತಃ ಅದು ಸೃಷ್ಟಿಸ್ಥಿತಿಯನ್ನು ಪಡೆದರೂ ಪ್ರವಾಹತಃ ಸೃಷ್ಟಿಕಾಲ ಇಟ್ಟುಕೊಳ್ಳಿ. ಪ್ರಳಯ ಕಾಲ ಬರುವವರೆಗೂ ಈ ಕಾಲ ಇರ್ತದೆ, ಸ್ಥಿತಿಕಾಲ. ಅದನ್ನು ಸ್ಥಿತಿಕಾಲ ನಾಶ ಆಗಲಿಲ್ಲ. ಅದನ್ನು ದೀರ್ಘವಾದ 200 ಕೋಟಿ ವರ್ಷ ಹೇಳ್ತಿರೋ ಅಷ್ಟು ಇದೆ. ಹೀಗೆ ಪ್ರತಿಯೊಂದು ಇದೇ ಇದೆ, ಭಗವಂತನು ಇದ್ದೇ ಇದ್ದಾನೆ. ವ್ಯತ್ಯಾಸ ಏನಾಯಿತು? ಅದಕ್ಕೆ ಅವ್ಯಯಂ ಭಾವಂ ಈಕ್ಷತೆ ಅಂತ. ವಿಕಾರಗೊಳ್ಳದ ಇರುವಿಕೆ. ಕಾಲಕ್ಕೆ ನೀವೇ ಹೇಳಿದ್ರಿ ನಾಶ ಉಂಟು ಅಂತ. ಬುಧವಾರ ಕಳೆಯಿತು, ಗುರುವಾರ ಬಂತು. ಬುಧವಾರ ಕಳೆಯದೆ ಗುರುವಾರ ಬರ್ತದ? ಕಾಲ ನಾಶ ಆಯಿತು. ನಿನ್ನೆ ಹೋಗದೆ ಇವತ್ತಾಗತ್ತಾ? ಇವತ್ತು ಬದಿಗೆ ಇಳಿಯದೆ ನಾಳೆ ಬರುತ್ತಾ? ಅಂದರೆ ಅವಯವತಃ ಅದಕ್ಕೆ ನಾಶ ಇದೆ. ಸ್ಥೂಲವಾದ ಕಾಲ ನಾಶ ಇಲ್ಲದಿದ್ದರೂ ಅದರ ಸೂಕ್ಷ್ಮಕ್ಕೆ, ಅಥವಾ ಸೂಕ್ಷ್ಮವಾದ ಕಾಲಕ್ಕೆ ನಾಶ ಇಲ್ಲದಿದ್ದರೂ ಸ್ಥೂಲವಾದದ್ದಕ್ಕೆ ನಾಶ ಇದೆ. ಅಂದ ಹೆಸರು ಪಡೆದ ಕಾಲ ನಾಶ ಆಗುತ್ತೆ. ಸೃಷ್ಟಿಕಾಲ ಅಂತ ಹೇಳಿದರು, ಅದು ಒಂದಿನ ನಾಶ ಆಗುತ್ತೆ ಪ್ರಳಯ ಬಂದಾಗ. ಪ್ರಳಯ ಕಾಲಕ್ಕೂ ನಾಶ ಇದೆ ಸೃಷ್ಟಿ ಬಂದಾಗ. ಆದ್ದರಿಂದ ಅದಕ್ಕೆ ನಾಶದ ಹೆಸರಿದೆ, ನಾಶ ಆಗುತ್ತೆ, ವಿಕಾರ ಆಗತ್ತೆ. ಜೀವವು ವಿಕಾರ ಆಗತ್ತೆ. ದೇಹವನ್ನು ಕಳಚಿಕೊಳ್ಳುತ್ತಾನೆ, ಸೂಕ್ಷ್ಮ ದೇಹವನ್ನು ಪಡೀತಾನೆ, ಸೂಕ್ಷ್ಮ ದೇಹವನ್ನು ಕಳಚಿಕೊಳ್ಳುತ್ತಾನೆ, ಯಾತನಾ ದೇಹವನ್ನು ಬಿಟ್ಟುಕೊಡುತ್ತಾನೆ, ಆನಂತರ ಲಿಂಗದೇಹದಲ್ಲಿ ಉಳಿತಾನೆ, ಅದನ್ನು ಬಿಟ್ಟುಕೊಡುತ್ತಾನೆ, ಸ್ವರೂಪ ದೇಹದಲ್ಲಿ ಉಳುತ್ತಾನೆ, ಅಲ್ಲಿಂದ ಆನಂದವನ್ನು ಪಡಿತಾನೆ, ಆನಂದವನ್ನು ಭೋಗಿಸ್ತಾನೆ, ಅನುಭವಿಸ್ತಾನೆ, ಸುಖವಂತನಾಗ್ತಾನೆ. ವಿಕಾರ ಆಗ್ತಾ ಇರ್ತದೆ. ಇನ್ನೂ ಹೆಚ್ಚಿನ ಆನಂದ, ಮತ್ತು ಹೆಚ್ಚಿನ ಆನಂದ, ಭಗವಂತನ ಸಮೀಪದಲ್ಲ ದರ್ಶನ, ಇನ್ನೂ ಹೆಚ್ಚಿನ ಆನಂದ ಆಗ್ತಾ ಇರ್ತದೆ. ನಿತ್ಯ ಆನಂದದ ಅನುಭವ ಆಗ್ತಾ ಇರ್ತದೆ, ವಿಕಾರ ಆಗ್ತಾ ಇರ್ತದೆ. ಅದನ್ನು ನಿಲ್ಲುವುದೇ ಇಲ್ಲ ಅಂತಾನೆ. ಪ್ರತಿಯೊಂದರಲ್ಲಿ ವಿಕಾರ ಇದೆ. ಕಾಲ ಇದೆ, ಇಷ್ಟು ಸಮಯ ಆಯಿತು. ಕಾಲದ ವಿಕಾರ ಪರಿಣಾಮ ಆಗದಿದ್ದರೂ ಕಾಲ ಕಳೆಯುತ್ತೆ ಎನ್ನುವುದಿದೆ, ಆಗತ್ತೆ. ಹೀಗೆ ಯಾವುದಕ್ಕೂ ಒಗ್ಗದೆ ಬಗ್ಗದೆ ಇರುವವನು ಏನಿದ್ದರೂ ಎಲ್ಲವೂ ದೇವರ ಅಧೀನವಾಗಿ ಅಂತೂ ಇದೆ. ಆದ್ದರಿಂದ ಎಲ್ಲರೂ ತಮ್ಮ ಸ್ವಾತಂತ್ರ್ಯದಲ್ಲಿ ಇಲ್ಲ. ಅದೊಂದು ಬಿಟ್ಟು ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ ಯದನುಗ್ರಹದ ಸಂತಿ
ನ ಸಂತಿ ಯದುಪೇಕ್ಷಯ ಅಂತ. ಜೀವನ ಇರುವಿಕೆಯೂ ಪರಾಧೀನವಾದದ್ದು. ಅದನ್ನು ಅವ್ಯಯಂ. ಭಗವಂತ ಒಬ್ಬನೇ ವ್ಯಯ ಇಲ್ಲದವ, ವಿಕಾರ ಇಲ್ಲದವ, ಕಳ್ಕೊಳ್ಳದವ, ನಾಶ ಆಗದವ. ಒಂದಲ್ಲ ಒಂದು ದಿನ ಜೀವನು ತನ್ನ ತನವನ್ನು ಯಾವುದನ್ನಾದರೂ ಕಳ್ಕೊಳ್ತಾನೆ. ಸ್ಥೂಲ ದೇಹವನ್ನು ಕಳ್ಕೊಂಡ ಹಾಗೆ, ಅಜ್ಞಾನದ ಪರದೆಯನ್ನು ಹರಿದುಕೊಂಡ ಹಾಗೆ. ಇವನಿಗೆ ವಿಕಾರಗೊಳ್ಳುವಂಥದ್ದು ಏನಿಲ್ಲ, ಪ್ರಾಕೃತ ಪ್ರಪಂಚದ ಸಂಪರ್ಕವೇ ಇಲ್ಲ ಭಗವಂತನಲ್ಲಿ. ಅದನ್ನು ಅವ್ಯಯವಾದ ಭಾವ ಒಂದೇ ಒಂದು, ಏಕಂ ಏಕಮ್ಮೆ. ಒಂದೇ ಅಂದರೆ ಅದಕ್ಕೆ ಸರಿಯಾದ ಇನ್ನೊಂದು ಇಲ್ಲ, ಅದನ್ನು ಮೀರಿಸುವಂಥದ್ದು ಇಲ್ಲವೇ ಇಲ್ಲ. ಆದ್ದರಿಂದ ದ್ವಿತೀಯ ವರ್ಜಿತವಾದ, ಅಸಮವಾದ, ಅನಧಿಕವಾದ ಸಂಗತಿ ಅದು ಭಗವಂತ. ಏಕಂ ಏಕಮೇವಾದ್ವಿತೀಯಂ ಬ್ರಹ್ಮ, ಅದನ್ನೇ ಹೇಳಿದ್ದಿಲ್ಲಿ ಏಕಂ ಅಂತ. ಸರ್ವಭೂತೇಷು ಏನೈಕಂ ಭಾವಂ ಅವ್ಯಯಂ ಈಕ್ಷತೆ. ಹೀಗೆ ನಾವು ನೋಡುವವ, ಈಕ್ಷ ದರ್ಶನಾಂಕನಯೋ ಅಂತ ಹಾಗೆ ನೋಡಿ ಗುರುತಿಸುವವ. ಎಲ್ಲಿ ನೋಡಿ ಗುರುತಿಸುವುದು ಅಂದರೆ, ಗುರುತಿಸುವುದು ನೋಡಿ ಅಲ್ಲದೆ ಮತ್ತೆ ಶಾಸ್ತ್ರದಲ್ಲಿ ನೋಡಿ ಗುರುತಿಸುವುದು. ಚಿತ್ರ ಕೊಡ್ತಾರೆ, ಚಿತ್ರದಲ್ಲಿ ಎಲ್ಲ ನೋಡಲಿಕ್ಕೆ ಮಕ್ಕಳಿಗೆ. ಆ ನಂತರ ಮಾಡೆಲ್ ಇಟ್ಟಿರ್ತಾರೆ, ಅಲ್ಲಿ ಯಾವುದು ಗುರುತಿಸಬೇಕು. ಅಥವಾ ಹೊರಗೆ ಹೋಗಿ ಮೃಗಾಲಯದಲ್ಲಿ ತೋರಿಸ್ತಾರೆ, ನೀವು ಚಿತ್ರದಲ್ಲಿ ನೋಡಿದ್ದೀರಲ್ಲ ಇದು ಯಾವುದು ಅಂತ ಗುರುತಿಸಿರಿ ಅಂತ. ಆಗ ಅವರು ಹೇಳ್ತಾರೆ, ಓ ಅದು ಚಿಂಪಾಂಜಿ, ಇದು ಜಿರಾಫೆ. ಅವರು ಚಿತ್ರ ನೋಡಿದ್ದರ ನೆನಪಿನಲ್ಲಿ ಹೆಸರು ಯೋಚನೆ ಮಾಡಿಕೊಂಡು ಅದನ್ನು ನೋಡುವಾಗ ಗುರುತಿಸಬೇಕು. ಹಾಗೆ ಶಾಸ್ತ್ರದಲ್ಲಿ ಹೇಳಿದ ಮಾತುಗಳಲ್ಲಿ ಬಂದಿರತಕ್ಕ ಭಗವಂತನ ಗುಣಗಳನ್ನು ಕಂಡು ದೇವರನ್ನು ಕಾಣುವುದು ಈಕ್ಷತೆ. ಇದನ್ನು ಹೇಳಿತು. ಅಂದರೆ ಶಾಸ್ತ್ರೀಯವಾಗಿ, ಸ್ವಕಪೋಲ ಕಲ್ಪಿತವಾಗಿ ಅಲ್ಲ, ಊಹೆಯಿಂದಲ್ಲ, ತರ್ಕದ ಒಂದು ಬದ್ಧತೆಯಲ್ಲಿ ಅಲ್ಲ, ಅನಿವಾರ್ಯತೆಯಿಂದಾಗಿ ಅಲ್ಲ, ಕೂಡಿಸಲೋಸುಗ ಅಲ್ಲ. ಆ ಗೆರೆಗೂ ಈ ಗೆರೆಗೂ ಮಧ್ಯದಲ್ಲಿ ಏನು ಇರಬೇಕು ಹೇಳಿ ನಮ್ಮದೊಂದು ಗೆರೆ ಇರಲಿ ಅಂತ ಹಾಕುವುದಲ್ಲ, ಅದಾಗುವುದಿಲ್ಲ. ಇದು ಕಷ್ಟ ಆಗುವುದು ಯಾವಾಗಲೂ ಹಾಗೆ. ಮೊನ್ನೆನ ಒಂದು ಗೋಷ್ಠಿಯಲ್ಲಿ ಹಾಗೆ ಆಯಿತು. ಅಸಾಧ್ಯವಾದ ರೋಗ ಇದೆ ಎಂದು ಹೇಗೆ ಗೊತ್ತಾಯಿತು? ಅದು ಅಸಾಧ್ಯ. ಅಸಾಧ್ಯ ಅಂದರೆ ಅದಕ್ಕೆ ಮದ್ದು ಮಾಡಲಿಕ್ಕೆ ಆಗುವುದಿಲ್ಲ ಅಂತ. ಯಾರಿಗೆ? ವೈದ್ಯರಿಗೆ. ಆದ್ದರಿಂದ ಮದ್ದು ನಿಲ್ಲಿಸಿ. ಆದ್ದರಿಂದ ಕೊಲ್ಲಿಯಲ್ಲಿ ಉಂಟು, ಮದ್ದು ನಿಲ್ಲಿಸಿ ಕೊಲ್ಲಿಯಲ್ಲಿ. ಮದ್ದು ಅಸಾಧ್ಯವಾದ ರೋಗಕ್ಕೆ ನಿನಗೆ ಅಸಾಧ್ಯ ಬಿಟ್ಟುಕೊಡು, ಬೇರೆಯವರು ನೋಡುತ್ತಾರೆ. ಇಲ್ಲ, ಎಲ್ಲಿ ನೋಡಿದರಲ್ಲಿ ಅಸಾಧ್ಯ, ನೀವು ಯಾಕೆ ತೀರ್ಮಾನ ಮಾಡ್ತೀರಿ? ಎಲ್ಲಿ ನೋಡಿದರೆ ಪ್ರಪಂಚ ವಿಶಾಲ, ಯಾವುದಕ್ಕೂ ಸಾಧ್ಯ ಇರ್ಬೋದು. ಹಿಮಾಲಯದ ಗುಹೆಯಲ್ಲಿ ಒಬ್ಬನಿಗೆ ಸಾಧ್ಯ ಆಗ್ಬೋದು, ಹೋಗ್ಬೋದು ಅಲ್ಲಿಗೆ. ಅವನು ಗೊತ್ತಿಲ್ಲ, ಅವನು ಬರ್ಬೋದು ಇಲ್ಲಿಗೆ ಬೇಕಾದರೆ. ನಾವು ಅದರ ಮುಂಚೆ ಇವನನ್ನು ಮುಗಿಸಿಬಿಟ್ರೆ ಮದ್ದು ಕೊಡದೆ. ಅಸಾಧ್ಯವಾದ ರೋಗಕ್ಕೆ ಕೈ ಹಾಕಬೇಡಿ, ಮದ್ದು ನಿಲ್ಲಿಸಿ. ಹೇಳಿದ ತಕ್ಷಣ ಕೊಲ್ಲಿಂದ ಅರ್ಥ ಯಾಕೆ ನಾವು ಬರಿಬೇಕು? ಕೊಲ್ಲಿ ಬರೀಲಿಕ್ಕೆ ಆಗುವುದಿಲ್ಲ. ಅದರ ಊಹೆ ನಂತರದ ನಮ್ಮ ಗೆರೆ ತಪ್ಪು ಕೂಡಿಸುವುದು, ಅಷ್ಟು ಸರಿ. ಸರ್ವೇ ರೋಗಾ ವಿನಶ್ಯಂತಿ ವಿಮುಖೋ ನ ಹರೇರ್ಯದಿ. ಇದು ಆಚಾರ್ಯ ಮಧ್ವರ ತಂತ್ರಸಾರದ ವಾಕ್ಯ. ನಾನು ಅದನ್ನೆಲ್ಲ ಹೇಳಲಿಲ್ಲ, ಹೇಳುವುದು ಇಲ್ಲ. ಅದು ರಹಸ್ಯವಾದ ಮಾತುಗಳು ಕೆಲವೆಲ್ಲ. ಸರ್ವೇ ರೋಗಾ ವಿನಶ್ಯಂತಿ, ವಿಶೇಷತೆಯ ನಶ್ಯಂತಿ ಅಂತ. ಎಲ್ಲ ರೋಗಗಳು ಮಾಯುತ್ತವೆ, ಖಂಡಿತ ಮಾಯುತ್ತವೆ. ಯಾವಾಗ ಅಂತ ಒಂದು ಗೆರೆ ಹಾಕಿದ್ದಾರೆ ಅವರು. ವಿಮುಖೋ ನಹರೇರ್ ಯದಿ, ಅವನು ದೇವರಿಗೆ ವಿರುದ್ಧವಾಗಿ ಇಲ್ಲ ಅಂತಾದರೆ ಖಂಡಿತವಾಗಿಯೂ ಅವನ ರೋಗ ವಾಸಿಯಾಗತ್ತೆ. ಆದ್ದರಿಂದ ವೈದ್ಯಶಾಸ್ತ್ರ ಪೂರ್ತಿ ಅಸಾಧ್ಯ ಅಂತ ಕೈಬಿಟ್ಟರೆ ಅವುಗಳು ಏನಿದ್ದರೂ ಪರೀಕ್ಷೆಯಿಂದ ಹೇಳುವುದು. ಇದರಿಂದ ಇಲ್ಲ, ನಂಬಿಕೆಯ ಮೇಲೆ, ಶ್ರದ್ಧೆಯ ಮೇಲೆ, ದೇವರ ವಿಶ್ವಾಸದ ಮೇಲೆ ಅಲ್ಲ. ಆದ್ದರಿಂದ ಅದರ ಆಚೆಗಿನ ಮಂತ್ರಶಾಸ್ತ್ರ, ವಿಷ್ಣು ಸಹಸ್ರನಾಮ ಹೇಳ್ತದೆ, ಜ್ವರಾನ್ನು ಸರ್ವಾನ್ ವ್ಯಪೋತಿ, ಅವರೇ ಒಪ್ಪಿಕೊಳ್ಳುತ್ತಾರೆ. ಅದನ್ನು ಹೇಳಿದೆ ವೈದ್ಯ. ಸ್ತುವನ್ನಾಮ ಸಹಸ್ರೇಣ ಅಂತ. ಹರಿರ್ ಹರತಿ ಪಾಪಾನಿ ಹೇಳ್ತಾರೆ. ಭಗವಂತನ ನಾಮಕ್ಕೆ ಇರತಕ್ಕ ಸಾಮರ್ಥ್ಯ ಅದು ಅಷ್ಟಿಷ್ಟಲ್ಲ, ಅದು ಎಂತಹ ರೋಗವನ್ನು ಗುಣಮುಖ ಮಾಡುತ್ತದೆ. ಯಾರು ಮಾಡಿದರು ಅವನೇ ಮಾಡಬೇಕಾಗಿಲ್ಲ. ಅವರು ಅಸಾಧ್ಯ ಹೇಳೋದು, ಅವನಿನ್ನು ಜಪ ಮಾಡಲಿಕ್ಕೂ ಅಸಾಧ್ಯ, ಹೇಳುವುದಿಲ್ಲ, ಸ್ನಾನವೇ ಮಾಡುವುದಿಲ್ಲ, ಸಾಯುವುದೇ ಒಳ್ಳೆಯದು. ಯಾರು ಮಾಡಿದರೂ ಆಗತ್ತೆ ಅವನ ಹೆಸರಿನಲ್ಲಿ. ಇದೇ ವಿಶೇಷ. ಅಷ್ಟೆಲ್ಲ ಹೇಳಬಾರ್ದಲ್ಲೆಲ್ಲ ಹೇಳುವುದಿಲ್ಲ ನಾನು, ವಿಷಯ ಅಷ್ಟೆ. ಅದನ್ನು ಯಾರಿಂದಲೂ ಪುಣ್ಯವನ್ನು ಕೊಡಲಿಕ್ಕೆ ಬರುವಾಗ ನಾವು ಅವನನ್ನು ಕೊಲ್ಲುವುದಿಲ್ಲಿಗೆ, ಅದು ನಮ್ಮ ಗೆರೆ ತಪ್ಪು. ಅದನ್ನಿಲ್ಲೇ ಹೇಳ್ತೆ. ಅದನ್ನು ಶಾಸ್ತ್ರ ಪ್ರಕಾರ ನೋಡು ಹೊರತು ಊಹೆಗೆ ದೇವರು ಸಿಗುವುದಿಲ್ಲ, ತರ್ಕಕ್ಕೆ ದೇವರು ಬಗ್ಗುವುದಿಲ್ಲ. ಭಗವಂತ ಯಾವುದೋ ಒಂದು ಲೆಕ್ಕಾಚಾರಕ್ಕೆ ನಿಲುಕುವವನಲ್ಲ. ಅದರಿಂದ ಭಾವಮೀಕ್ಷತೆ, ಸರ್ವಭೂತೇಷು ಏನೈಕಂ ಭಾವಂ ಅವ್ಯಯಮೀಕ್ಷತೆ, ಅವಿಭಕ್ತಂ ವಿಭಕ್ತೇಷು.
ಇರುವ ವಸ್ತುಗಳ ಬಗ್ಗೆ ಹೇಳಿದ್ರಲ್ಲ, ಅದು ಹೇಗುಂಟು ಕೇಳಿದರೆ ಎಲ್ಲ ಭಿನ್ನ 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 ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥಾ ನಿಖಿಲಾವಪಿ ವಿಭಕ್ತೇಶು ವಿವಿಧತೆಯ ವಿಭಾಗಗೊಂದದ್ದರಲ್ಲಿ ಬೇರೆ ಬೇರೆಯಾಗಿ ನಿಂತಹ ವಸ್ತುಗಳಲ್ಲಿ ಒಂದು ಒಂದರ ಹಾಗೆ ಒಂದೆಡೆ ಒಂದು ಕಡೆಯಲ್ಲಿ ಒಮ್ಮೆಯೂ ಇಲ್ಲ. ಒಮ್ಮೆಯೂ ಇಲ್ಲ. ಒಂದು ಒಂದರ ಹಾಗೆ ಒಂದು ಕಡೆ ಒಮ್ಮೆಯೂ ಇಲ್ಲ. ನಾವು ಮತ್ತೊಮ್ಮೆ ಅಲ್ಲ, ಇವಾಗಲೇ ಹುಟ್ಟುವಾಗಲೇ ಅವಳಿ ಹುಟ್ಟಿತು ಅಂದರು, ಹುಟ್ಟುವ ಹೊತ್ತಿನಲ್ಲೇ ಹಾಗಿಲ್ಲ. ಅದು ಜೋಡಿ ತೆಗೆದ ಎಲೆಗಳು ಅಲ್ಲೇ ಬಂದಾಗಲೇ ಒಂದೇ ನಮೂನೆ ಇಲ್ಲ. ಅದು ಮತ್ತೆ ಹೆಚ್ಚು ಕಡಿಮೆ ಆಗುವುದಲ್ಲ, ಆಗಲೇ ಅದನ್ನು ತಯಾರಿಸಿದ ನಮ್ಮ ಚಪಾತಿ ಅದು ಯಂತ್ರದಲ್ಲೇ ಹೊರಗೆ ಬರಲಿ, ತೂಕದಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ಅಲ್ಲಿ ತುಂಬಿರತಕ್ಕಂಥ ಹಿಟ್ಟಿನ ಕಣಗಳಲ್ಲಿ ಹೆಚ್ಚು ಕಡಿಮೆ ಇರ್ತದೆ, ಅದರ ವೃತ್ತ ವ್ಯವಸ್ಥೆಗಳಲ್ಲಿ ಹೆಚ್ಚು ಕಡಿಮೆ ಇರ್ತದೆ. ಅದರ ಮೇಲೆ ಮೆತ್ತಿಕೊಂಡ ಸಾಂಕ್ರಾಮಿಕ ಅಣುಗಳದ್ದು ಹೆಚ್ಚು ಕಡಿಮೆ ಕಂಡಾವಟ್ಟೆ ಇರ್ತದೆ. ಯಾರು ಮಾಡೋದು ಅದು? ನೀವು ಸೂಕ್ಷ್ಮ ದರ್ಶಕದಲ್ಲಿ ನೋಡಿದರೆ ಅದಕ್ಕೆ ಮೆತ್ತಿಕೊಂಡ ಅಣುಗಳೇ ಬೇರೆ, ಇದರಲ್ಲಿ ಮೆತ್ತಿಕೊಂಡಿರತಕ್ಕ ಅಣುಗಳ ಸಂಖ್ಯೆಯೇ ಬೇರೆ. ಅಲ್ಲಿರತಕ್ಕಂಥ ಕಣದ ಮಧ್ಯದಲ್ಲಿ ತಿರುಗುತ್ತಿರುವ ಎಲೆಕ್ಟ್ರಾನ್ ಪ್ರೋಟಾನುಗಳ ವೇಗವೇ ಬೇರೆ, ಇದರಲ್ಲಿ ಇದು ಬೇರೆ. ಇದೆಲ್ಲ ನೋಡಿಕೋದು ಕಂಡ ಇದು ವಿಜ್ಞಾನ, ಅದೇ ತತ್ವಜ್ಞಾನ. ಅವಳ ಒಳಗೆ ನಿಂತ ಭಗವಂತನ ಶಕ್ತಿಯ ವೈಶಿಷ್ಟ್ಯ ಹೇಳಲಿಕ್ಕಾಗುವುದಿಲ್ಲ ಅಂತ. ಆದರೆ ಎಲ್ಲ ಕಡೆಯಲ್ಲಿ ತುಂಬಿದ ದೇವರು ಮಾತ್ರ ಒಂದೇ. ಅವಿಭಕ್ತಂ ಭಾವಂ ಸರ್ವಭೂತೇಷು ಏನ ಏಕಂ ಅವ್ಯಯಂ ಈಕ್ಷತೆ. ವಿಭಕ್ತೇಶು ಅಲ್ಲಿಗೂ ಅನ್ವಯ, ಪ್ರತ್ಯೇಕವೂ ಅನ್ವಯ, ಎರಡೂ ಆಗ್ಬೋದು. ಈಕ್ಷತೆ ಮಧ್ಯದಲ್ಲಿ ಹಾಕಿಕೊಂಡು ವಿಭಕ್ತೇಶು ಅವಿಭಕ್ತಂ ಈಕ್ಷತೆ ಅದು ಆಗ್ಬೋದು. ಎರಡು ವಾಕ್ಯ ಮಾಡಬಹುದು, ಒಂದೇ ವಾಕ್ಯ ಮಾಡಬಹುದು, 5 ವಾಕ್ಯವೂ ಮಾಡಬಹುದು. ಅದನ್ನು ಸರ್ವಭೂತೇಷು ಏಕಂ ಭಾವಂ ಈಕ್ಷತೆ, ಆನಂತರ ಅವಿಭಕ್ತಂ ವಿಭಕ್ತೇಷು ಏಕಂ ಭಾವಂ ಈಕ್ಷತೆ, ಅದರೊಟ್ಟಿಗೆ ಏಕಂ ಭಾವಂ ಅವ್ಯಯಂ ಈಕ್ಷತೆ, ಸರ್ವಭೂತೇಷು ವಿಭಕ್ತೇಷು ಅವಿಭಕ್ತಂ ಭಾವಂ ಏಕಂ ಈಕ್ಷತೆ, ಏಕಂ ಈಕ್ಷತೆ ತಜ್ಞಾನಂ ವಿದ್ಧಿ ಸಾತ್ವಿಕಂ ಅದು ಆಗ್ಬೋದು. ಒಂದೇ ಒಂದು ಭಗವಂತನನ್ನು ಚೆನ್ನಾಗಿ ಅರಿತವನು ಸಾಕು, ಅವನು ಸಾತ್ವಿಕ ಜ್ಞಾನ ಸಂಪಾದನೆ ಮಾಡಿದ್ದಾನೆ ಅಂತ ಅರ್ಥ. ಒಂದೇ ಭಗವಂತನ ಒಂದೇ ಒಂದು ಇರುವಿಕೆಯ ಅರಿವು, ದೇವರು ಹೇಗಿದ್ದಾನೆ ಮುಗೀತು. ಒಂದು ಪ್ರಶ್ನೆಯ ಉತ್ತರ, ಅದನ್ನು ಒಂದು ಅರಿದಿದ್ದಾನೆ, ದೇವರ ಇರವನ್ನು ಅರಿತಿದ್ದಾನೆ, ಸಾಕಯ್ಯ, ಸಾಕೋ ಸಾಕು ಅಂತ. ಭಗವಂತನ ಎಚ್ಚರವೇ ಎಚ್ಚರದೊಳೆಚ್ಚರವು ಭಗವದ್ ಅಚ್ಚರಿಯು. ದೇವರ ಎಚ್ಚರ ಬಂತು ಅಂದರೆ ಅದಕ್ಕಿಂತ ದೊಡ್ಡ ಆಶ್ಚರ್ಯ ಯಾವುದು ಸಂಗತಿ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವತ್ ವದಿತೈವ ಚಾನ್ಯ ಆಶ್ಚರ್ಯವಚ್ಚೈನಂ ಅನ್ಯಶೃಣೋತಿ ಶ್ರುತ್ವಾಪ್ಯೇನಂ ವೇದನ ಚೈವ ಕಶ್ಚಿತ್ ಶೃಣ್ವಂತೋಪಿ ಬಹವೋ ಎನ್ನ ವಿದ್ಯು. ಅದೇ ಆಶ್ಚರ್ಯ ಅಂತ. ಭಗವಂತನ ಒಂದು ಇರುವಿಕೆಯ ಅರಿವು ಚೆನ್ನಾಗಿ ಬಂದರೂ ಅದು ಸಾತ್ವಿಕ ಜ್ಞಾನ. ಹೀಗೆ ಅನೇಕ ವಾಕ್ಯಗಳ ಸಾಧ್ಯತೆಗಳನ್ನು ಕೃಷ್ಣ ಆಗ್ತಾನೆ. ಅದು ಒಂದಕ್ಕೊಂದು ಮಿಗಿಲು ಹೇಳುತ್ತಾನೆ, ಕೊನೆಗೆ ಒಂದಕ್ಕೊಂದು ಹಾಳು ಹೇಳುತ್ತಾನೆ. ಹೇಗೂ ಹಾಗಿಲ್ಲಿ ಒಂದಕ್ಕೊಂದು ಮಿಗಿಲು, ಇದೆಲ್ಲ ಗುರುತಿಸಬೇಕಾದ. ಅದನ್ನು ಗುರುತಿಸಿದ್ದಾರೆ. ಅಲ್ಲಿ ಯಾಕೆ ಅಷ್ಟೆಲ್ಲ ಒಟ್ಟಿಗೆ ಬಿತ್ತು ಹೇಳಿದರೆ ಅದು ಒಂದಕ್ಕೊಂದು ಹಾಳು ಅರಿವಿರಿ ಹೇಳ್ತಾರೆ. ತಾಮಸ ಜ್ಞಾನದ ಬಗ್ಗೆ ಹೇಳುವಾಗ ಒಂದಕ್ಕೊಂದು ಜೋರು ಜೋರುಂಟು ಶಬ್ದಗಳು. ಎತ್ತು ಕೃಷ್ಣವದ ಏಕಸ್ಮಿನ್ ಕಾರ್ಯೇ ಸಕ್ತಂ ಹೈತುಕಂ ಹೇಳಿಕೊಂಡು ಅಯಥಾರ್ಥವತ್ತು ಅತತ್ವಾರ್ಥವತ್ತು ಅಲ್ಪಂಚ ಅಲ್ಪ ಅಯಥಾರ್ಥ ಎಲ್ಲ ಹೇಳಿಕೊಳ್ತಾರೆ. ಒಂದೊಂದಕ್ಕೊಂದು ಮಿಗಿಲಾಗಿದೆ. ಹಾಗೆ ಒಂದಕ್ಕೊಂದು ತಾಮಸರಲ್ಲಿ ತಾಮಸ 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 ರಾಜಸ ತಾಮಸ ಸಾತ್ವಿಕ ಇದ್ದಾಗೆ, ಅಥವಾ ತಾಮಸ ತಾಮಸ ಅತಿತಾಮಸ ಅತ್ಯತಿ ತಾಮಸ ಎಲ್ಲ ಇದ್ದಾಗೆ, ಸಾತ್ವಿಕದಲ್ಲಿಯೂ ಹಾಗೆ ಸಾತ್ವಿಕ 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 ರಾಜಸ ಸಾತ್ವಿಕ ತಾಮಸ, ಅತಿ ಸಾತ್ವಿಕ ಅತ್ಯತಿ ಸಾತ್ವಿಕ ಎಲ್ಲ ಉಂಟು. ಅತಿ ದೊಡ್ಡ ಸಾತ್ವಿಕ ಅಂದರೆ ದೇವರ ಪರಿಪೂರ್ಣವಾದ ಇರವಿನ ಅರಿವು, ಅಖಂಡವಾದ ಭಗವಂತನ ಸಾಮ್ರಾಜ್ಯದ ಎಚ್ಚರ. ಅದ್ಭುತವಾಗಿ ಅದನ್ನು ಹೇಳುತ್ತಾನೆ ಅವನು. ಮುಖ್ಯವಾಗಿ ಅವಿಭಕ್ತಂ ವಿಭಕ್ತೇಶು, ಪ್ರತ್ಯೇಕವಾದ ಭಿನ್ನವಾದ ಕಣಗಳು ಒಂದು ಒಂದರ ಹಾಗೆ ಇಲ್ಲ, ಯಾವ ಕಾಲದಲ್ಲಿ ಇಲ್ಲ. ಒಂದು ಕಣದಂತೆ, ಒಂದು ಮಣ್ಣಿನ ಕಣದಂತೆ ಇನ್ನೊಂದು ಮಣ್ಣಿನ ಕಣ ಇನ್ನೊಮ್ಮೆ ಇಲ್ಲ. ಒಬ್ಬನ ಹೆಬ್ಬೆರಳಿನ ಗುರುತಿನಂತೆ ಇನ್ನೊಬ್ಬನ ಹೆಬ್ಬೆರಳಿನ ಗುರುತು ಇಲ್ಲದಂತೆ. ಹೆಬ್ಬೆರಳ ಗುರುತು ಮಾತ್ರ ಏನು, ಯಾವ ಬೆರಳ ಗುರುತು ಹಾಗೆ. ಒಂದು ಸಾಕಯ್ಯ ಇಟ್ಟುಕೊಂಡಿದ್ದಾರೆ, ಹೆಬ್ಬೆರಳೊಂದು ಸಾಕು ಮತ್ತೆ ನೋಡುವ ಅಂತ. ಎಲ್ಲ ಬೆರಳು ಒತ್ತಿ ಹಾಕಿದರೆ ಅಯ್ಯ ನೋಡುವುದೇ ಕಷ್ಟ ಆಗುತ್ತೆ. ಒಂದು ಕೂದಲಿನಂತೆ ಇನ್ನೊಂದು ಕೂದಲಿಲ್ಲ, ಒಂದು ಹಲ್ಲಿನಂತೆ ಇಲ್ಲ. ಅಯ್ಯ ಇತಿಹಾಸ ಹೇಳಲಿಕ್ಕೆ ಒಂದೊಂದು ಸಾಕು ಅಂತಾರೆ. ವಸ್ತುಗಳ ಪರೀಕ್ಷೆ ಇನ್ನೇನು ಹೇಳು. ಸಾವಿರಾರು ಎಲೆ ತುಂಬಿದ ಒಂದು ಮರದಲ್ಲಿನ ಎಲೆಯೇ ಅದ್ಭುತ. ನಾವು ನೋಡಿಲ್ಲ, ಪುರ್ಸೊತ್ತಿಲ್ಲ. ಒಂದು ಹೋಗಿ 2 ಎಲೆ ಕಿತ್ಕೊಳ್ಳಿ, ಒಂದೇ ಹತ್ತಿರತ್ತು. ಆ 2 ಎಲೆಯನ್ನು ಎದುರು ನೋಡಬೇಡಿ, ಎದುರು ನೋಡಿದರೆ ಗೊತ್ತಾಗೋದಿಲ್ಲ, ಹಿಂಬದಿ ತಿರುಗಿಸಿ ನೋಡಿ ಗೊತ್ತಾಗುತ್ತೆ. ಅದರ ನರಗಳು ಹೇಗಿರ್ತವೆ. ಅಯ್ಯ ವಿಚಿತ್ರವೇ ಅಂತೇವೆ ನಾವು. ಹೌದು, ಚೆನ್ನಾಗಿ ವಿಚಿತ್ರ. ಕಮ್ಮಿ ಇಲ್ಲದೆ 10 ವ್ಯತ್ಯಾಸಗಳು ಒಮ್ಮೆಲೆ ಕಾಣುತ್ತವೆ ನಮಗೆ. ಆಹಾ ಇಷ್ಟು ಚೆನ್ನಾಗಿದೆಯಾ ಅಂತ.
ಹಿಂಬದಿಯಲ್ಲಿ ಅದರ ಗೆರೆಗಳೇ ವಿಚಿತ್ರವಾಗಿ ಹರಡಿದೆ. ನಮ್ಮ ದೇಹವು ಅದೇ ರೀತಿ ಮತ್ತೆಂತ. ಹಾಗೆ ಮನುಷ್ಯನ ಮೆದುಳ ಬಳ್ಳಿಗಳು, ಹಾಗೆ ಒಳಗಿನ ನಾಡಿಗಳು, ಅಲ್ಲಿ ನಡೆದಿರತಕ್ಕಂತಹ ಚಮತ್ಕಾರಗಳು. ಅದರಿಂದ ಒಬ್ಬರಾಗಿ ಒಬ್ಬರಿಲ್ಲ, ಒಮ್ಮೆ ಹಾಗೆ ಒಮ್ಮೆ ಇಲ್ಲ, ಒಂದರಾಗಿ ಒಂದು ಇಲ್ಲ. ಇಡೀ ಜಗತ್ತಿನಲ್ಲಿ ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥ ನಿಖಿಲಾಪಿ ಅಂದು. ಅನಂತ ಪದಾರ್ಥಗಳು, ಅನಂತ ಧರ್ಮಗಳು ಒಂದರಂತೆ ಒಂದಿಲ್ಲ. ಆದರೆ ದೇವರು ಮಾತ್ರ ಒಂದೇ. ಅವಿಭಕ್ತಂ ವಿಭಕ್ತೇಶು. ವಿಭಕ್ತೇಶು ವಿಭಕ್ತಗಳಾಗಿರತಕ್ಕ ಎಲ್ಲದರಲ್ಲಿಯೂ ಅವಿಭಕ್ತಂ ವ್ಯತ್ಯಾಸ ಇಲ್ಲದವನು, ವಿಭಾಗ ಇಲ್ಲದವನು, ಎಂದು ಚೂರು ವ್ಯತ್ಯಾಸ ಇಲ್ಲದವನು. ನ ಸ್ಥಾನತೋಪಿ ಪರಸ್ಯೋ ಬೈಲಿಂಗಂ ಸರ್ವತ್ರ ಹೀ ಸೂತ್ರ ಇತ್ತು. ಭಗವಂತನಿಗೆ ಸ್ಥಾನಕೃತವಾದ ಭೇದ, ವಸ್ತುಕೃತವಾದ ಭೇದ ಏನಿಲ್ಲ. ನಾಯಿಯಲ್ಲಿದ್ದಾನೆ ದೇವರು ಮೈಲಿಗೆ, ಮನುಷ್ಯನಲ್ಲಿದ್ದಾನೆ ದೇವರು ದೊಡ್ಡ ಜನ, ಅಂತ ಸಂಬಂಧ ಇಲ್ಲ ಅಂದರು, ಪ್ರಶ್ನೆಯೇ ಇಲ್ಲ ಅಂತಾನೆ. ಎಲ್ಲಿದ್ದರೂ ದೇವರು ಒಂದೇ ಬಗೆ. ಶುನಿಚೈವ ಶ್ವಪಾಕೇಚು ಪಂಡಿತ ಸಮದರ್ಶನ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಎಂದು ಹೇಳಿಯಾಗಿದೆ ಕೃಷ್ಣ. ಅದನ್ನೇ ಬಿಡಿಸಿದ್ದಿಲ್ಲಿ ಅವಿಭಕ್ತಂ ವಿಭಕ್ತೇಶು ಅಂತ. ಪ್ರಾಣಿಗಳು ಬೇರೆ, ಮರಗಳು ಬೇರೆ, ಮನುಷ್ಯರು ಬೇರೆ, ಇದನ್ನು ಬೇರೆ ಬೇರೆ ಗುರುತಿಸ್ತೇವೆ. ಹಕ್ಕಿಗಳು ಬೇರೆ, ಆದರೆ ದೇವರು ಎಲ್ಲ ಕಡೆಯಲ್ಲಿಯೂ ಒಂದೇ ಬಗೆ ಅಂತೇವೆ. ಎಲ್ಲದರಲ್ಲಿಯೂ ನೆಲೆ ನಿಂತಿರತಕ್ಕಂಥ ಭಗವಂತನಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಹಾಗಾದರೆ ದೇವರು, ಗೋವಿನಲ್ಲಿದ್ದ ದೇವರು ನಮಗೆ ಪೂಜ್ಯನೀಯನಾಗಿ, ಹಾಲು ಕೊಡುವವನಾಗಿ, ಸಕಲ ಯಜ್ಞಕ್ಕೆ ಉಪಯೋಗನಾಗಿ ಬರುವಂತೆ ನಾಯಿಯಲ್ಲಿದ್ದವನಾಗಲಿ ಕೇಳಿದರೆ, ಅಯ್ಯ ನಾಯಿಯ ಅಧಿಷ್ಠಾನ ಸರಿ ಇಲ್ಲ ಅಯ್ಯ, ನಾವು ನಾಯಿ ಮೇಲಿ ಕೇಳ್ತೇವರು, ನಾಯಿಯೊಳಗಿನ ದೇವರ ಮೇಲಿ ಕೇಳಲಿಲ್ಲಲ್ಲ. ನಾಯಿ ಹುಲ್ಲು ತಿನ್ನುವುದಿಲ್ಲಯ್ಯ, ಹುಲ್ಲು ತಿಂದು ಹಾಲು ಕೊಡುವುದು ಎಲ್ಲಿಗೆ ಅದು ಮತ್ತೆ? ಅದೆಲ್ಲ ಮಾಡಿಕೊಳ್ಳಿಕ್ಕಾಗದು. ದನ ಮಾತ್ರ ಅಂದರೆ ಅವುಗಳ ಯೋಗ್ಯತೆಯಂತೆ ಅವುಗಳ ಪ್ರವೃತ್ತಿ ಇದೆ. ಆ ಪ್ರವೃತ್ತಿಗೆ ಅನುಗುಣವಾಗಿರತಕ್ಕಂಥ ನಿವೃತ್ತಿ ಇದೆ, ಪ್ರಯೋಜನ ಇದೆ, ವ್ಯವಸ್ಥೆ ಇದೆ, ಅನುಕೂಲ ಇದೆ, ಕರ್ಮ ಇದೆ, ತಂತ್ರ ಇದೆ. ಹಾಗಾಗಿ ಅದನ್ನೆಲ್ಲ ಒಂದಕ್ಕೆ ಒಂದು ಬಂದಾಗ ಪೂರಕವಾಗಿರುತ್ತೆ. ಒಂದೊಮ್ಮೆ ನೀವು ಹೀಗೆ ಮಾಡಲಾಗಲ ದೇವರಿದ್ದಾನೆ ಅಂತ ದೇವರ ಅಸಾಮರ್ಥ್ಯಕ್ಕೆ ನೀವು ಬೆಟ್ಟು ಮಾಡಿದರೆ ನಾಳೆ ಇನ್ನೊಂದು ಕಡೆಗೆ ಮಾಡ್ತೀರಿ. ಅದಕ್ಕೆ ಅಶೋಕವನಿಕಾನ್ಯಾಯ ಅಂತಾರೆ. ರಾವಣ ಸೀತೆಯನ್ನು ತೆಗೆದುಕೊಂಡೋಗಿ ಅಶೋಕದ ಮರದಡಿಯಲ್ಲಿ ಇಟ್ಟ. ಯಾಕೆ? ಪ್ರಶ್ನೆ. ಯಾಕೆ? ನಿನ್ನ ತಲೆ ಹಾಳಾದಕ್ಕೆ ಮತ್ತೆಂತ. ಯಾಕೆ ಹೇಳಿದಾಯಿತು? ಬಾಳೆ ಗಿಡದ ಅಡಿಯಲ್ಲಿಟ್ಟ. ಪ್ರಶ್ನೆ ಆಗಿ ಉಳಿತದೆ. ಯಾಕೆ? ಮಾವಿನ ಮರದಲ್ಲಿಟ್ಟ. ಯಾಕೆ? ಪ್ರಶ್ನೆ ಎಲ್ಲ ಒಂದೇ ಅಲ್ವಾ? ಅಂದರೆ ಯಾವ ಮರದಲ್ಲಿಟ್ಟರೂ ಪ್ರಶ್ನೆ ಉಳಿತದೆ. ಬೇರೆ ಕಡೆಯಲ್ಲಿ ಎತ್ತಿ ಹಾಕಿದರೂ ಮುಗಿಯುವುದಿಲ್ಲ. ಅವನಿಗೆ ಅಶೋಕವನ, ರಂಭಾವನ, ಅಚ್ಯೂತವನ, ಪನಸವನ ಎಲ್ಲ ಇತ್ತವನತ್ತು. ಪ್ರತಿಯೊಂದು ಪ್ರತ್ಯೇಕವಾದ ವನಗಳೇ ಇತ್ತು. ಅದು ಎಲ್ಲಿಟ್ಟ ಅಂತ ಪ್ರಶ್ನೆಯಲ್ಲಿ ಯಾಕೆ ಅಂತ ಉತ್ತರ ಇಲ್ಲ. ಅವನೊಂದು ಕಡೆಯಲ್ಲಿ ಇಟ್ಟ, ಅವನಿಗೆ ಅದು ಖಂಡಿತು ಇಷ್ಟ. ಇಲ್ಲಿದ್ದರೆ ಈ ಮಹಿಳೆಗೆ ಶೋಕ ಬರಬಾರ್ದು ಅಂತ ಅನಿಸಿರಬೇಕು, ಇಟ್ಟ, ಮುಗಿಯಿತು. ಹಾಗೆ ಭಗವಂತ ದನವನ್ನು ಹೀಗೆ ಮಾಡಿದ, ಹುಲ್ಲು ತಿನ್ನುವಂತೆ ಮಾಡಿದ, ಅದರಿಂದ ಕ್ಷೀರವನ್ನು ಆಜ್ಯವನ್ನು ಪಡೆದು ಯಜ್ಞಕ್ಕೆ ಉಪಯೋಗ ಆಗುವಂತೆ ನಡೆಸಿಕೊಟ್ಟ. ನಾಯಿಯನ್ನು ಅದಕ್ಕೆ ಬಿಟ್ಟ. ಅದನ್ನು ಹಾಗೆ ಮಾಡಿದರೆ ದನವನ್ನು ಬೇರೆ ಮಾಡ್ತಿದ್ದ ಅಷ್ಟೇ. ಇಲ್ಲಾದರೆ ಒಂದೇ ಮಾಡಿದರೆ ನೀವು ಅದು ಕೇಳ್ತಿದ್ದರೆ ಅದನ್ನು ಯಾಕೆ ಹೀಗೆ ಮಾಡಿದೆ, ಇದನ್ನು ಯಾಕೆ ಮಾಡಲಿಲ್ಲ ಅಂತ. ಅದನ್ನು ಅವುಗಳ ಯೂಸೇಜಿನಂತೆ, ಉಪಯೋಗದಂತೆ ಭಗವಂತ ಅವುಗಳನ್ನು ಅವುಗಳ ಪಾಡಿಗೆ ಇಟ್ಟಿದ್ದ. ಆದ್ದರಿಂದ ಅಲ್ಲಿರತಕ್ಕಂಥ ವೈವಿಧ್ಯವನ್ನು ಕಾಣಿಸಿದ್ದಾನೆ. ಆದ್ದರಿಂದ ಬಹುಚಿತ್ರ ಜಗದ್ಬೌಧಾಕರಣಾತ್ ಪರಶಕ್ತಿ ಅಂತ ಆಗುವುದು. ಚಿತ್ರ ವಿಚಿತ್ರವಾದ ಸೃಷ್ಟಿಯನ್ನು ಮಾಡಿಯೇ ದೇವರ ವೈಭವ ಗೊತ್ತಾಗುವುದು. ಒಂದೇ ಬಗೆ ಆದರೆ ಚಿತ್ರಕಾರ ಪೈಂಟಿಂಗ್ ಮಾಡಿದ್ದೇನೆ, ಕಲಾಶಾಲೆಗೆ ಬನ್ನಿ, ಎಲ್ಲ ನೋಡಿಕೊಂಡು ಹೋಗಿ 100 ರೂಪಾಯಿ ಕೊಟ್ಟು ಬಿಡಿ, ಎಂಟ್ರೆನ್ಸ್ ಫೀಸು ತಗೊಂಡಿದ್ದಾನೆ. ಒಳಗೋಗಿದ್ದೀರಿ, ಹೊರಗೆ ಬರುವಾಗ ಬೈಲಿಕ್ಕೆ ಶುರು ಮಾಡಿದ್ದೀರಿ, ಪಿಂಡ ಹಾಕ್ತಾ ಇದ್ದೀರಿ ಅವನಿಗೆ. ಯಾಕೆಂದರೆ ಎಲ್ಲ ಕಾಗೆ ಮಾಡಿಟ್ಟಿದ್ದಾನೆ ಆ ಮಗ, ಈ ಮಗ ಹೇಳಿಕೊಂಡು. ಅವನು ಚಿತ್ರ ಮಾಡಿದ್ದಾನೆ, ಪೂರ 100 ಚಿತ್ರ ಮಾಡಿದ್ದಾನೆ, 100 ಕಾಗೆ ಎಲ್ಲ ತಲೆ ಹರಟೆ ಅಂತೀವಿ. ಇದಕ್ಕೆ ನಮ್ಮನ್ನು ಕರಿಬೇಕಾ? ಒಂದು ಮಾಡಿದ ಸಾಲದ ಅಂತೆ. ಹಾಗಾದರೆ ಒಂದೇ ಮಾಡಿದರೆ ಗಲೀಜು ಅಲ್ವಾ? ಕಾಗೆ, ಗುಬ್ಬಿ, ಕೋಳಿ, ನವಿಲು ಎಲ್ಲ ಮಾಡಿದರೆ ಎಲ್ಲ ಹಕ್ಕಿಗಳುಂಟು ಮಾರೆ ಗ್ಯಾಲರಿಯಲ್ಲಿ. 100 ಅಲ್ಲ 1000 ಕೊಡ್ಬೋದು ಅಂತ ಹೇಳಿದ್ರೆ ಮತ್ತೆ ಅದು ಹೇಗಾಯಿತು? ಅವ ಎಲ್ಲ ಬಣ್ಣವನ್ನು ಉಪಯೋಗಿಸಿದ್ದಾನೆ, ಎಲ್ಲ ಹಕ್ಕಿಯನ್ನು ತಂದಿದ್ದಾನೆ. ಅದು ಅವನ ಚಮತ್ಕಾರ. ಅಂದರೆ ಎಲ್ಲವನ್ನೂ ಒಂದು ಕಡೆಯಲ್ಲಿ ಸೇರಿಸಿಕೊಳ್ಳುವುದು ಒಂದು ವಿಶಿಷ್ಟ ವ್ಯಕ್ತಿತ್ವ. ಒಂದನ್ನೇ ಬಳಸಿಕೊಂಡು ಎಲ್ಲ ಮಾಡೋದು ಅದೇ ನಿಜವಾದ ಹಾಳುತ್ತಾನೆ. ಅದನ್ನ ಕಪ್ಪು ಒಂದು ಬಣ್ಣ ಡಾಮರ್ ಇಟ್ಕೊಂಡು ಎಲ್ಲ ಕಾಗೆ ಮಾಡಿಬಿಟ್ರೆ ನಮ್ಮನ್ನು ಕಾಗೆ ಮಾಡಿದಾಗ ಆಗತ್ತೆ, ಪ್ರಯೋಜನ ಇಲ್ಲ ಆಗತ್ತೆ. ಅದನ್ನ ಬಹುಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿ. ಒಂದು ಮಾಡಿದ್ದರಿಂದ ದೇವರು ಒಂದೇ ಮಾಡಲಿಲ್ಲಲ್ವ ಹೇಳಿ ಅವನ ಅಸಾಮರ್ಥ್ಯ ಅಭಿವ್ಯಕ್ತ ಆಗುವುದಲ್ಲ. ಅನೇಕಗಳಲ್ಲಿ ಅನೇಕವನ್ನು ತುಂಬಿಸಿದ್ದರಿಂದ ದೇವರ ಅನಂತತೆ ಗೊತ್ತಾಗುವುದು. ಇದನ್ನು ಗುರುತಿಸಲಿಕ್ಕೆ ಹೇಳಿದ ಅವಿಭಕ್ತಂ ವಿವಿಕ್ತೇಶು. ಅವನು ವಿಚಿತ್ರ ಪ್ರಪಂಚದಲ್ಲಿ ಅವನು ಮಾತ್ರ ವಿಚಿತ್ರನಲ್ಲ, ಒಬ್ಬನೇ. ಚಿತ್ರ ವಿಚಿತ್ರವಾಗಿ ಇದನ್ನು ತಯಾರು ಮಾಡಿದ್ದಾನೆ, ಆದರೆ ಅವನು ಮಾತ್ರ ಏಕಪ್ರಕಾರವಾಗಿ ನಿಂತಿದ್ದಾನೆ. ಇದನ್ನು ಗುರುತಿಸುವುದೇ ಜ್ಞಾನದ ಒಂದು ಹೆಗ್ಗಳಿಕೆ ಅಂತ ಬಹಳ ಸುಂದರವಾಗಿ ಚಿಂತನೆ ಕೊಡುತ್ತಾರೆ. ಈ ಚಿಂತನೆಯ ಮೇಲೆ ಒಂದು ಅಪೂರ್ವವಾಗಿರತಕ್ಕಂತಹ ಯೋಚನೆಗಳಿರ್ತವೆ.
ಈಗ ಒಂದು ಅಮೃತ ಬಿಂದೂಪನಿಷತ್ತು ಮಾತಾಡುತ್ತೆ ಅಂತ ತರ್ತಾರೆ, ಎದುರು ತರ್ತಾರೆ. ಗವಾಮನೇಕ ವರ್ಣಾನ ಕ್ಷೀರಸ್ಯ ತ್ವೇಕವರ್ಣತ. ಅನೇಕ ದನಗಳಿವೆ, ಬಣ್ಣ ಬಣ್ಣದ ದನಗಳು, ಬಣ್ಣ ಬಣ್ಣದ ಜಾತಿಯ ದನಗಳು, ಗಿಡ್ಡಿಯೋ ಮತ್ತು ಮಲೆನಾಡಿಯೋ ಮತ್ತು ಇನ್ನೊಂದು ಅದು ಯಾವುದೋ ಕೆಂಪೋ ಹಳದಿಯೋ ಬಿಳಿಯೋ ಕಪ್ಪೋ ಗೆಂದಿಯೋ ಯಾವುದೋ, ಆದರೆ ಹಾಲು ಎಲ್ಲದರದ್ದು ಒಂದೇ, ಬಿಳಿಯೇ. ಅದನ್ನೇಳಿ ಇಡೀ ಪ್ರಪಂಚ ಚಿತ್ರ ವಿಚಿತ್ರವಾಗಿದೆ, ಅದರದ್ದು ವ್ಯವಸ್ಥೆಗಳು ಬೇರೆ ಇದೆ, ಆದರೆ ಬರತಕ್ಕಂತಹ ವಸ್ತು ಒಂದೇ ರೀತಿ ಇದೆ. ಹಾಗೆ ಭಗವಂತನ ಏಕತ್ವವನ್ನು ಅನುಭವಿಸುವಲ್ಲಿ ನಾವು ಗುರುತಿಸಬೇಕು. ಅಂದರೆ ಇಲ್ಲಿ ಇದನ್ನು ಕೊಟ್ಟದ್ದು ದೃಷ್ಟಾಂತ ಇಟ್ಟುಕೊಂಡವರು ದೇಹಗಳು ಸರ್ವಭೂತೇಶು ಅಂದರೆ ಜೀವರು ಅಂತ ಅರ್ಥ ಮಾಡಿಕೊಳ್ಳದೆ ದೇಹವು ಅಂತ ಅರ್ಥ ಮಾಡಿಕೊಂಡು ಏಕಂ ಭಾವಂ ಅಂದರೆ ಒಂದು ಜೀವನನ್ನು ನೋಡುವವನು ಅಂತ. ದೇಹಗಳಲ್ಲಿರತಕ್ಕ ಆತ್ಮ ಐಕ್ಯವನ್ನು ಗುರುತಿಸುವುದೇ ಅದು ಸಾತ್ವಿಕ ಜ್ಞಾನ ಅಂತ ಶಂಕರ ಭಾಷ್ಯ. ಅಲ್ಲಿಂದ ಬೆಳೆಯಿತು ಬುದ್ಧ ಪ್ರಪಂಚ. ಈಗ ಪೂರಾ ತಿರುವಿ ನಿಂತಿತು. ನಾನು ಮೊದಲು ದೋಷ ಹೇಳಿಬಿಡುತ್ತೇನೆ, ಮತ್ತೆ ಅರ್ಥ ಹೇಳುತ್ತೆ. ಈಗ ಹೊರಟದ್ದು ಕೃಷ್ಣ ಜ್ಞಾನ ಕರ್ಮ ಕರ್ತೃ ಮೂವರ ವಾಸ್ತವವಾಗಿರತಕ್ಕ ಗುಣತ್ರಯ ಭೇದವನ್ನು ಹೇಳಲಿಕ್ಕೆ ಹೊರಟದ್ದು. ಸಾತ್ವಿಕ ಕರ್ತೃ ಯಾರು, ಸಾತ್ವಿಕ ಕರ್ಮ ಯಾವುದು, ಸಾತ್ವಿಕ ಜ್ಞಾನ ಯಾವುದು, ಹಾಗೆ ರಾಜಸ ಕರ್ತೃ ರಾಜಸ ಕರ್ಮ ರಾಜಸ ಜ್ಞಾನ, ತಾಮಸ ಕರ್ತೃ ತಾಮಸ ಕರ್ಮ ತಾಮಸ ಜ್ಞಾನ. ಈಗ ಎಲ್ಲದರಲ್ಲಿಯೂ ಒಂದು ಜೀವನನ್ನು ನೋಡುವವನು ಅಂತ ಹೇಳಿದರೆ ಜೀವ ಕರ್ತೃ ಅಲ್ವ, ಇಲ್ಲಿ ಕರ್ಮ ಮಾಡುವವಲ್ವ, ಅವನನ್ನು ನೋಡುವುದು ಅಂತ ಹೇಳಿದರೆ ನಾವು ಹೇಳಲಿಕ್ಕೆ ಹೊರಟದ್ದು ಜ್ಞಾನದ ಬಗ್ಗೆ ಅಲ್ವ. ನೀವು ಜೀವನ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡಿದರೆ ಮತ್ತೆ ಕರ್ತೃವಿನ ಬಗ್ಗೆ ಅಂತ ಹೇಳಲಿಕ್ಕೆ ಹೊರಡುದು. ಬಿಸಾಡಿ ಆಚೆ ಅರ್ಥ ಅಂದರು ಶುರುವಿಗೆ. ಒಂದಂಶ. ಎರಡನೆಯದ್ದು, ಎಲ್ಲದರಲ್ಲಿಯೂ ಇರತಕ್ಕಂತಹ ಜೀವನನ್ನು ಒಬ್ಬನನ್ನು ಗುರುತಿಸಿ ಅಂದರೆ ಆತ್ಮೈಕ್ಯವಾದ ಇದು. ಇಲ್ಲಿ ದೇವರ ಸುದ್ದಿ ಇಲ್ಲ. ಹೌದಾ? ಎಲ್ಲದರಲ್ಲಿ ಇರುವುದು ಜೀವ ಒಬ್ಬನೆಯ? ಅಲ್ಲಲ್ಲ. ಎಲ್ಲರಲ್ಲಿಯೂ ಎಲ್ಲ ದೇಹದಲ್ಲಿಯೂ ಇರುವುದು ಜೀವ ಒಬ್ಬನೇ ಅಂತಾದರೆ ನನಗಾಗುವ ದುಃಖ ನಿಮಗೂ ಆಗಬೇಕು. ಅದು ಆಗ್ತದಯ್ಯ, ಕೆಲವೊಮ್ಮೆ ಹೇಳ್ಬೋದು ನೀವು. ಹಾಗಾದರೆ ನನಗಾಗುವ ಆನಂದ ನಿಮಗೂ ಆಗಬೇಕು, ಅದು ಆಗ್ತದೆ ಹೇಳ್ತೀವಿ. ಹಾಗಾದರೆ ನನಗಾಗುವ ಪ್ರವಚನದ ಈ ಉತ್ಸಾಹ ನಿಮಗಾಗಲಿ. ಅಲ್ಲಿಗೆ ಗೋಡೆ ಎಲ್ಲ ಒಡೆದು ಹೋಗ್ತದೆ. ಎಲ್ಲಿ ಆಗ್ತದೆ? ಆಗುವುದಾದ್ರೆ ನೀವು ಯಾಕೆ ಬರ್ತೀರಿ? ಆಗುವುದಿಲ್ಲ. ಅದನ್ನು ಆತ್ಮ ಬೇರೆ, ಪ್ರತಿ ದೇಹದಲ್ಲಿರತಕ್ಕ ಆತ್ಮ ಬೇರೆ. ಒಂದೊಮ್ಮೆ ಆತ್ಮನಿಗೆ ನಾನು ದೇವರೊಂದು ಗೊತ್ತಾಯಿತು, ಆಗ ನಿಮ್ಮ ಕಥೆ ಎಂಥದ್ದು? ಒಂದೇ ಆತ್ಮಲ್ಲ ಎಲ್ಲ ಕಡೆ ಇರೋದು. ನನಗೆ ಬ್ರಹ್ಮೈಕ್ಯ ಜ್ಞಾನ ಬಂತು, ನಾನು ಸಚ್ಚಿದಾನಂದ ಸ್ವರೂಪ ಸರಸ್ವತಿ ಸ್ವಾಮೀಜಿ ಆಗಿಬಿಟ್ಟೆ ಇಟ್ಟುಕೊಳ್ಳುವ, ಏನೋ ಒಂದು ಇರಲಿ, ಬ್ರಹ್ಮೈಕ್ಯ ಆಯಿತು, ಜ್ಞಾನ ಬಂತು, ನಾನು ಉಪವಾಸನೆ ಮಾಡಿ, ನಿಮಗೆಲ್ಲ ಮೋಕ್ಷ ಆಯ್ತಲ್ಲ. ಧರ್ಮಕ್ಕೆ ಮೋಕ್ಷ ಆಯ್ತಲ್ಲ, ಕಷ್ಟಪಟ್ಟದ್ದು ನಾನು ಉಪವಾಸ ಎಲ್ಲ ಮಾಡಿಕೊಂಡು ಪ್ರಾಯೋಪವೇಶ ಕುಳಿತುಕೊಂಡು ಎಲ್ಲ ಕಷ್ಟಪಟ್ಟುಕೊಂಡು ಕೋಣೆಯೊಳಗೆ ನಿಂತು ಬ್ರಹ್ಮಕ್ಕೆ ಸಾಧನೆ ಮಾಡಿದ್ದು, ನಿಮಗೆಲ್ಲ ಧರ್ಮಕ್ಕೆ ಆಯ್ತಲ್ಲ. ನಿಮ್ಮಂಥ ಕೆಟ್ಟ ಜನರಿಗೆ ಧರ್ಮಕ್ಕೆ ಮೋಕ್ಷ ಆಗಬಾರ್ದು ಹೇಳಿ ನಾನು ಬ್ರಹ್ಮೈಕ್ಯ ಚಿಂತನೆ ಮಾಡೋದಾದರೂ ಬಿಡ್ತೇನೆ. ಹೇಗೆ? ನಿಮ್ಮನ್ನು ನೋಡಿದ್ರೆ ನನಗೆ ಆಗೋದಿಲ್ಲ ನೋಡಿ. ಜನ ನೋಡಿದರೆ ಆಗ್ತಾ ಇಲ್ಲ. ಸಮಾಜಕ್ಕೆ ಶಿಷ್ಟು ಬರ್ತಾ ಇದೆ. ಇದು ಒಂದು ಸಮುದಾಯಕ್ಕೆ ಒಂದು ಸಮಾಜಕ್ಕಲ್ಲ, ಎಲ್ಲರೂ ದೇವರನ್ನು ಒಪ್ಪುವ ನಾಸ್ತಿಕ ಸಮಾಜವು ಬ್ರಹ್ಮೈಕ್ಯ ಆಗಿಬಿಡ್ತದೆ. ಆದರೆ ನಾನು ನಿಜವಾಗಿ ಆಗುವುದಿಲ್ಲ. ಆತ್ಮ ಪ್ರತಿ ದೇಹದಲ್ಲಿಯೂ ಬೇರೆ ಬೇರೆ ಎನ್ನುವುದು ಪ್ರತಿಯೊಬ್ಬರಿಗೂ ಅನುಭವದಲ್ಲಿದೆ. ಅನುಭವವನ್ನು ಒಡೆಯುವುದ ನೀವು ಬಿಡುವುದ? ನಾನು ಬೇರೆ ನೀವು ಬೇರೆ ಅಂತ ಇದೆ. ನಾಳೆ ಬರುವ ವ್ಯಕ್ತಿ ಬೇರೆ, ನಿನ್ನೆ ಬಂದವ ಬೇರೆ ಅಂತ ಕಾಣುತ್ತೆ, ಅಲ್ಲಿರುವವನು ಬೇರೆ ಇಲ್ಲಿರುವವನು ಬೇರೆ ಕಾಣುತ್ತೆ. ಏಕಾತ್ಮವಾದ ಆಗುವುದಾದರೆ ಹೇಗೆ? ಆತ್ಮತ್ವೇನ ಒಂದು ಅಂತ ಇದೊಂದು ಕಷ್ಟ ಉಂಟು. ಇದು ತಾರ್ಕಿಕರ ಮುಖ. ಜಾತಿಯಿಂದ ಹೇಳೋದು. ಜಾತಿ ಒಂದೇ ಅಲ್ವಾ? ಜೀವ ಎನ್ನುವುದು ಎಲ್ಲರಲ್ಲಿಯೂ ಜಾತಿ ಸಮಾನ ಅಲ್ವ? ಹೌದು, ಜಾತಿ ಒಂದೇ ಆದರೆ ನಮಗೆ ಮತಿ ಆಗುವುದೇನು ಹೆಚ್ಚು ಕಡಿಮೆ ಕೇಳಿತು. ಜಾತಿ ಒಳ್ಳೆದಾಯ್ತು, ಇರಲಿ, ಏನಾಯ್ತು? ಮನುಷ್ಯ ಜಾತಿಯಿಂದ ಒಂದೇ ಉಂಟು ಇಟ್ಕೊಳ್ಳಿ, ಏನಾಯ್ತು ಇದರಿಂದ? ಮನುಷ್ಯ ಜಾತಿ ಒಂದೇ ಆದರೆ ಆಗುವ ಲಾಭ ಏನು, ನಷ್ಟ ಏನು? ಈಗ ಜಾತಿ ಒಂದೇ ಆಯಿತು. ಜಾತಿ ಒಂದೇ ಆದರೂ ಸಹ ವ್ಯಕ್ತಿ ಬೇರೆ ಅಲ್ವಾ? ಅಭಿವ್ಯಕ್ತಿ ಬೇರೆ ಅಲ್ವಾ? ಅದನ್ನ ಜಾತಿತಃ ಒಂದೇ ಹೇಳಿದರೆ ಜಾತಿಯ ನಾಶ ಇಲ್ವಾ? ಒಬ್ಬ ವ್ಯಕ್ತಿ ಸತ್ತ, ಅವನಲ್ಲಿರ್ತಕ್ಕಂಥ ಮನುಷ್ಯತ್ವ ಹೋಯ್ತಾ ಇಲ್ವಾ? ಇಲ್ಲ ಹೋಗಲಿಲ್ಲ, ಇಲ್ಲಿ ಉಂಟು, ಇವನಲ್ಲಿ ಉಂಟು. ಹಾಗಾದರೆ ಅವನಲ್ಲಿದ್ದ ಮನುಷ್ಯತ್ವ ಎಲ್ಲಿ ಹೋಯ್ತು? ಅವನಲ್ಲಿ 2 ಪಾಲು ಬಂತ, ಮಗನಲ್ಲಿ ಮನುಷ್ಯತ್ವ 2 ಪಾಲಾಯಿತು ಹೇಳೋದ? ಪ್ರಯೋಜನ ಇಲ್ಲ.
ಪ್ರತಿ ವಸ್ತುವಿನಲ್ಲಿಯೂ ಅದರ ಧರ್ಮ ಇದೆ. ಒಂದು ಮಡಿಕೆ, ಅದರಲ್ಲಿ ಘಟತ್ವ ಎನ್ನುವ ಒಂದು ಜಾತಿ ಇದೆ. ಆ ಮಡಿಕೆ ಒಡೆದೋದ್ರೆ ಆ ಘಟತ್ವ ಜಾತಿ ಸತ್ತಿತ್ತು, ಅದು ಹೋಯಿತು. ಇನ್ನೊಂದು ಘಟದಲ್ಲಿ ಇನ್ನೊಂದೇ ಆದಂಥ ಜಾತಿ ಇರುವುದು, ಅದರ ಧರ್ಮ ಅದರತ್ತು. ಅದರಿಂದ ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥ ನಿಖಿಲಾಪಿ ಅಂತ. ಇದಕ್ಕೆ ಇನ್ನೊಂದು ಸುಲಭವಾದ ಅರ್ಥ ಹೇಳ್ತೇನೆ. ಜಾತಿ ಅಂದರೆ ನಿಮ್ಗೆ ಗೊತ್ತಾಗುವುದಿಲ್ಲ ಬಿಡಿ, ಧರ್ಮ ಅಂತ ಹೇಳುವ. ಧರ್ಮ ಅಂದರೂ ಅರ್ಥ ಆಗುವುದಿಲ್ಲ, ರೂಪ ಅಂತ ಹೇಳಿದರೆ ಗೊತ್ತಾಗುತ್ತೋ? ಖಂಡಿತ ಗೊತ್ತಾಗುತ್ತೆ. ಆದ್ದರಿಂದ ಈ ಮಡಿಕೆಯಲ್ಲಿರತಕ್ಕ ರೂಪ ಉಂಟಲ್ಲ, ಅದರಿಂದ ಕಪ್ಪೋ ಕೆಂಪೋ ಬಿಳಿಯೋ, ಆ ಘಟದಲ್ಲಿ ಇರತಕ್ಕ ಕಪ್ಪು ಬಿಳುಪು ಕೆಂಪು ಯಾವುದುಂಟಲ್ಲ ಅದೆಲ್ಲ ಸಮಾನ ಅಂತ ಹೇಳೋದು. ಯಾಕೆ? ಬಿಳುಪು ಬಿಳುಪು ಒಂದೇ ಅಲ್ವಾ ಅಂತ. ಬಿಳುಪು ಒಂದೇ, ಆದರೆ ಇದರ ಬಿಳುಪನ್ನು ಹೊಡಿದ್ದೇವೆ ನಾವು. ಇದರ ಬಿಳುಪು ಸತ್ತಿದ, ಇದರ ಬಿಳುಪು ಹೋದರೆ ಅದರ ಬಿಳುಪು ಹೋಗಬೇಕಲ್ಲ, ಹೋಗಲಿಲ್ಲಲ್ಲ. ಆಗ ಅದರ ಬಿಳುಪೇ ಬೇರೆ, ಇದರ ಬಿಳುಪೇ ಬೇರೆ. ಆ ಬಿಳಿತನದಲ್ಲಿಯೂ ವ್ಯತ್ಯಾಸ ಉಂಟು, ನಮ್ಮ ಕಣ್ಣಿಗೆ ಗೊತ್ತಾಗುವುದಿಲ್ಲ. ಇದನ್ನೆಲ್ಲ ಉಲ್ಲೇಖ ಮಾಡಿ. ಆದ್ದರಿಂದ ಜಾತಿ ಬೇರೆ, ಧರ್ಮ ಬೇರೆ, ರೂಪ ಬೇರೆ, ಗುಣ ಬೇರೆ, ಎಲ್ಲ ವ್ಯತ್ಯಾಸ ಇದೆ. ಆದ್ದರಿಂದ ಒಂದರಲ್ಲಿರತಕ್ಕ ಆತ್ಮಧರ್ಮ ಇನ್ನೊಬ್ಬನಲ್ಲಿಲ್ಲ, ಇನ್ನೊಂದಾಗಲ್ಲ. ಅದನ್ನು ಅನಂತ ಆತ್ಮರಿದ್ದಾರೆ. ಅನಂತ ಆತ್ಮರ ಸಾಧ್ಯತೆ ಹೇಗೆ ಅಂತ ಕೇಳಿದರೆ ಅದಕ್ಕೆ ಪ್ರತಿಬಿಂಬಗಳ ಲಕ್ಷಣ ಹೇಳಿತು. ಒಂದು ಬಿಂಬಕ್ಕೆ ಅನಂತ ಪ್ರತಿಬಿಂಬ ಆಗುವ ಸಾಧ್ಯತೆ ಉಂಟು. ಒಂದು ಸೂರ್ಯನಿಗೆ ಸೂರ್ಯಕಗಳು 1000 ಆಗ್ಬೋದು. ನೀರು ಇದ್ದಲ್ಲಿ ಅಲ್ಲ, ನೀರೇ ಬೇಕು ಅಂತಿಲ್ಲ, ದರ್ಪಣ ಇದ್ದರೂ ಆಗುತ್ತೆ. ಕನ್ನಡಿ ಬೇಕಿಲ್ಲ, ಹೊಳೆಯುವ ಮಂಜುಗಡ್ಡೆ ಇದ್ದರೂ ಆಗುತ್ತೆ. ಅದೇ ಬೇಕಾಗಿಲ್ಲ, ಶಿಲೆಯೂ ಆಗುತ್ತೆ, ಮಣ್ಣಿನ ಕಣವೂ ಆಗುತ್ತೆ, ನೆಲವೂ ಆಗುತ್ತೆ. ಅದು ಸ್ಪಷ್ಟ ಅಸ್ಪಷ್ಟ ಆಗಿರುತ್ತದೆ ಅಷ್ಟೇ. ಪ್ರತಿಬಿಂಬ ಬೀಳುವುದು ಬೀಳಿಯೇ ಬೀಳುತ್ತದೆ. ಎಲ್ಲವೂ ಪ್ರತಿಫಲನ ಯೋಗ್ಯವಾದ ವಸ್ತುಗಳಾಗಿರ್ತವೆ. ಹೆಬ್ಬಂಡೆಯಲ್ಲಿ ಸೂರ್ಯ ಕಾಣಲಿಲ್ಲ ಇಟ್ಟುಕೊಳ್ಳುವ, ಒಂದು ಲೋಟ ನೀರು ಹಾಕಿ ನೋಡಲಿಕ್ಕೆ ಹೋದರೆ ಕಣ್ಣು ಹೊಡಿತದೆ. ಯಾಕೆ? ಆ ನೀರಿನ ಮೇಲೆ ಸೂರ್ಯನ ಪ್ರತಿಫಲ ನಯವಾದ ಕಲ್ಲಿನ ಮೇಲೆ ಬಿದ್ದು ನಮ್ಮ ಮೋರೆಯನ್ನು ಹೊಡೆದು ಬಿಡ್ತದೆ ಅಷ್ಟೇ. ಯೋಗ್ಯತೆ ಇರಲಿಲ್ಲ, ಮಸುಕಾಗಿತ್ತು, ಧೂಳು ತುಂಬಿತ್ತು, ಇನ್ನೇನೋ ಕಣಗಳಲ್ಲಿ ಸೂರ್ಯನ ಪ್ರತಿಫಲನ ಆಗತ್ತೆ. ಹಾಗೆ ಭಗವಂತ ಒಬ್ಬ ಇದ್ದಾನೆ, ಅನಂತ ಜೀವಗಳು, ಅನಂತ ಪ್ರತಿಫಲನಗಳು. ಅದನ್ನು ಒಂದು ಪ್ರತಿಬಿಂಬ ನಾಶ ಆದರೆ ಇನ್ನೊಂದು ಪ್ರತಿಬಿಂಬ ನಾಶ ಆಗಬೇಕು ಅಂತಿಲ್ಲ. ಇಲ್ಲಿ ಹೇಳಿದ್ದು ಮತ್ತೆ ಹಾಗಲ್ಲ. ಸರ್ವಭೂತೇಶು ಅಂದಿದ್ದಾನೆ, ಸರ್ವೇಶು ಹೇಳಲಿಲ್ಲ. ದೇಹಗಳಲ್ಲಿ ಹೇಳಿಲ್ಲ, ಸರ್ವದೇಹೇಶು ಹೇಳ್ಬೋದಿತ್ತು. ಇದು ಭೂತ ಶಬ್ದವನ್ನು ಪ್ರಯೋಗ ಮಾಡಿಕೊಂಡು ಭಗವಂತನನ್ನು ಜೀವನಲ್ಲಿರುವುದನ್ನು ಉಲ್ಲೇಖ ಮಾಡಿದರು. ಅವ್ಯಯಂ ಭಾವಂ ಹೇಳುತ್ತಾರೆ. ಜೀವನಿಗೆ ವ್ಯಯ ಇದೆ, ವಿಕಾರ ಇದೆ. ವ್ಯಯ ಅಂದರೆ ಕಳೆಯುವುದು ಅಂತ. ಕಳೆದುಕೊಳ್ಳುತ್ತಾನವ, ತನ್ನತನವನ್ನು ಕಳೆದುಕೊಳ್ಳುತ್ತಾನೆ, ದುಃಖವನ್ನು ಅನುಭವಿಸ್ತಾನೆ, ಅಸ್ವಾತಂತ್ರ್ಯಕ್ಕೆ ಬೀಳುತ್ತಾನೆ, ಶಕ್ತಿಯ ಸಾಮರ್ಥ್ಯದ ಕುಗ್ಗುವಿಕೆ ಇದೆ ಅವನಲ್ಲಿ, ದೇಹವನ್ನೇ ಬಿಟ್ಟುಕೊಡುತ್ತಾನೆ. ದೇಹವನ್ನು ಪಡೀಲಿಕ್ಕೂ ಅವನಲ್ಲಿ ಸ್ವಾತಂತ್ರ್ಯ ಇಲ್ಲ. ಅದನ್ನು ಯಾವ ವ್ಯವಸ್ಥೆಯೂ ಕೂಡುವುದಿಲ್ಲ. ಅವನು ಅವಿಭಕ್ತವಾಗಿಲ್ಲ, ವಿಭಕ್ತವಾಗಿಯೇ ಇದ್ದಾನೆ, ಪ್ರತ್ಯೇಕನೇ ಇದ್ದಾನೆ. ಆ ಆತ್ಮ ನಿರಂಶ ಇದ್ದಾನೆ, ಈ ಆತ್ಮ ಸಾಂಶ ಇದ್ದಾನೆ. ಈ ಆತ್ಮನಲ್ಲಿ ಹೆಚ್ಚು ಶಕ್ತಿ ಇದೆ, ಆ ಆತ್ಮನಲ್ಲಿ ಕಮ್ಮಿ ಶಕ್ತಿ ಇದೆ. ನಾನು ಮೊನ್ನೆ ಹೇಳಿದೆ, ಕೆಲವು ಋಷಿಗಳಿಗೆ ಬೇಕಾದ ರೂಪವನ್ನು ಪಡೀಲಿಕ್ಕೆ ಆಗುತ್ತೆ, ಕೆಲವು ರಕ್ಕಸರಿಗೆ ಅದೇ ಭೂತನಿ ಚಂದವಾಗಿ ಬಂದಿದ್ದಾಳೆ, ಹಿಡಿಂಬೆ ಭಾರಿ ಚಂದ ಮಾಡಿ ಬಂದಿದ್ದಾಳೆ, ಅದು ಆಗುತ್ತೆ. ನಮಗಾಗುವುದಿಲ್ಲ, ನಾವು ರಾಕ್ಷಸರಾಗಿ ಹೋಗುವ, ಎಲ್ಲಿ ಆಗತ್ತೆ? ಆಗುವುದಿಲ್ಲ. ಆದ್ದರಿಂದ ರೂಪಾಂತರ ಪಡೆಯುವ ಯೋಗ್ಯತೆ ಉಳ್ಳ ಆತ್ಮಗಳು ದೇಹವನ್ನು ತಿರುಚುತ್ತಾರೆ ನೋಡಿ. ಅವರು ಎಷ್ಟು ವಿಚಿತ್ರ ನೋಡಿ. ಅವರು ಆ ಜೀವಗಳು ರಕ್ಕಸ ದೇಹದಲ್ಲಿದ್ದ ಹಿಡಂಬೆ ಸುಂದರವಾದ ದೇಹವನ್ನು ಪಡೆದು ಭೀಮನ ಹತ್ತಿರ ಬಂದಿದ್ಲು. ಎಷ್ಟು ಚೆನ್ನಾಗಿತ್ತು. ರಕ್ಕಸ ಎಷ್ಟು ಲಕ್ಷ ಗಾತ್ರ ದೊಡ್ಡ ದೇಹದ ಭೂತನೆ ಬಿದ್ದಾಗ ಅದೇ ಸಣ್ಣ ವೇಷದಲ್ಲಿ ಗೋಪಿಯಾಗಿ ಕಾಣಿಸಿಕೊಂಡಿದ್ದಾಳೆ. ಇದನ್ನೆಲ್ಲ ಒಪ್ಪಲಿ, ಅವಿಭಕ್ತಮಲ್ಲ ಇದು ಅಂತಾರೆ. ಅದನ್ನು ಅರ್ಥ ಆಗುವುದಿಲ್ಲ. ಹೀಗಾಗಿ ಆತ್ಮೈಕ್ಯ ಜ್ಞಾನವನ್ನು ಹೇಳಿಕೊಂಡು ಕರ್ತೃವಿನ ವಿಷಯದ ಬಗ್ಗೆ ಮಾತಾಡಲಿಕ್ಕಿರತಕ್ಕ ಸಂಗತಿಯನ್ನು ಎಲ್ಲಿಯೋ ಸೇರಿಸಿಕೊಂಡು ಭಗವಜ್ಞಾನದ ಬಗ್ಗೆ ಮರೆತು ಬಿಟ್ಟು ಮಾತಾಡಿದರೆ ಏನು ಹೇಳೋದು? ಅನ್ನ ಸಾತ್ವಿಕ ಜ್ಞಾನದಲ್ಲಿಯೇ ಜ್ಞಾನದ ಕೊರತೆ, ಅದೇ ಕಷ್ಟ. ಅದನ್ನು ಕೃಷ್ಣ ಹೇಳಿದ್ದು ಬೇಕೆ. ಅದಕ್ಕೆ ನಾನು ಹೇಳಿದೆ, ದೇವ ಶಬ್ದವನ್ನು ಹಾಕದೆ ದೇವರು ಭಾವಶಬ್ದವನ್ನು ಹಾಕುವ ಮೂಲಕ ಗಡಿಬಿಡಿಯೂ ಮಾಡಿದ. ಅಲ್ಲಿ ಒಳಗಿರತಕ್ಕಂತಹ ಗುಡಿ ಅಡಿಯಲ್ಲಿ ನಿಂತ ಭಗವಂತನನ್ನು ಕಾಣಿಸಿದ. ಎರಡು ಬೇಕು ನಮಗೆ, ಗುಡಿ ಸುತ್ತುವವರು ಬೇಕು, ಗುಡಿಯೊಳಗೆ ಅಡಿಯಿರುವವರು ಬೇಕು, ಎರಡು ಬೇಕು. ಎರಡಕ್ಕೂ ಅನ್ವಯ ಆಗುವಂತೆ ಕೃಷ್ಣನೇ ಶಬ್ದಗಾರಿಕೆ ಇರುವುದು. ಇದು ಉಳಿದ ಜ್ಞಾನಗಳ ರಾಶಿಯನ್ನು ಕಂಡಾಗ ಅರ್ಥ ಆಗುತ್ತೆ. ವಾಸ್ತವವಾಗಿ ಕರ್ಮತಂತ್ರದಲ್ಲಿ ನಡೆಸಿಕೊಡುವಾಗ ಪ್ರಧಾನವಾಗಿ ಕರ್ತೃವಿಗೆ ಇರಬೇಕಾಗಿರತಕ್ಕ ಅರಿವಿನ ಬಗ್ಗೆ ಮಾತಾಡಿದ್ದರಿಂದ ಇಲ್ಲಿ ಮೊದಲೇ ಕೃಷ್ಣ ಹೇಳಿದ್ದಾನೆ, ಫಲ ಕೊಡುವುದು ಯಾರಿಗೆ ಅಂದಾಗ ಫಲದಲ್ಲಿ ದೈವಾಯತ್ತ ಇದೆ ಅಂತ ತೋರಿಸಿಕೊಟ್ಟದ್ರಿಂದ ನೀನು ಕರ್ಮದ ಬಗ್ಗೆ ಮಾತ್ರ ಇರು, ಫಲದ ಬಗ್ಗೆ ಬರಬೇಡ ಅಂತ ಹೇಳುವ ಮೂಲಕ ತನ್ನತನವನ್ನು ನಾನೇ ನಡೆಸಿಕೊಡ್ತೇನೆ, ನನ್ನಿಂದಲೇ ನಡೆಯುತ್ತೆ ಅಂತ ಸ್ಪಷ್ಟ ಹೇಳಿದ್ರಿಂದ ಅರಿವಿನಲ್ಲಿ ದೇವರ ಅರಿವು ಇಲ್ಲದೇ ಇದ್ದರೆ ಏನೆಯ ಕರ್ಮ ಆಗತ್ತೆ ಕೇಳ್ತಾನೆ. ಇಡೀ ಜಗತ್ತು ಮೈ ಸರ್ವಮಿದಂ ಪ್ರೋತಂ ಹೇಳುವ ಮೂಲಕ ಬಂಗಾರದಂತೆ ಒಂದೇ ಬಂಗಾರವು ಎಲ್ಲ ಕಡೆ ತುಂಬಿರುವಂತೆ
ಹೇಳಿದರೆ ಒಂದೇ ಬಂಗಾರ ತುಂಬಿಲ್ಲಯ್ಯ, ಕಿರೀಟದ ಬಂಗಾರವೇ ಬೇರೆ. ಅವನು ಹೇಳುತ್ತಾನೆ ಚಿನಿವಾರ, ಅಯ್ಯ ಕಿರೀಟ ಮಾಡುವಲ್ಲಿ, ಅದನ್ನು ಹೊಡೆದು ಚೆನ್ನಾಗಿ ರೂಪುಗೊಳಿಸುವಲ್ಲಿ ನಿಮ್ಮ ಅಪ್ಪಟ ಬಂಗಾರ ನಡೆಯುವುದಿಲ್ಲ, ಬೆಟ್ಟೆ ಬಂಗಾರ ಬೇಕು ಅಂತಾನೆ. ನಿಮಗೆ ಕಂಕಣ ಮಾಡುವಲ್ಲಿ ಅಪ್ಪಟ ಬಂಗಾರ ಹಾಕ್ತೇನೆ, ಅದು ಹೇಗೂ ನಡೀತದೆ ಅಂತಾನೆ. ಹಾಗಾದರೆ ಒಂದೇ ಬಂಗಾರವು ಕಿರೀಟ, ಕಟಕ, ಕುಂಡಲ, ನೂಪುರ ಆಗಿ ರೂಪುಗೊಳ್ಳುವಂತೆ ಒಂದೇ ಆತ್ಮವು ವಿಭಿನ್ನವಾಗಿ ಕಾಣುತ್ತದೆ ಹೇಳಬೇಡಿ, ಆಗುವುದಿಲ್ಲ. ಒಂದೇ ಬಂಗಾರ ಅಲ್ಲ, ಅಲ್ಲಿಯ ಬಂಗಾರದ ನಯವಂತಿಕೆ ಬೇರೆ, ಇಲ್ಲಿಯ ಬಂಗಾರದ ಶ್ರೀಮಂತಿಕೆ ಬೇರೆ, ಇನ್ನೊಂದು ಬಂಗಾರದ ಗುಣವಂತಿಕೆ ಬೇರೆ ಎಲ್ಲ ಹೇಳುತ್ತಾನೆ. ಕಲಾವಂತಿಕೆ ಬೇರೆ, ನೂಪುರದ ಬಂಗಾರದ ಕಲಾವಂತಿಕೆಯೇ ಬೇರೆ. ಏನು ಚಂದ ಅದು. ಹಾಗೆ ಒಂದೊಂದು ಕಡೆಯಲ್ಲಿ ಒಂದೊಂದು ಇರತಕ್ಕ ಬಂಗಾರ ಒಂದೇ ಅಂತ ಹೇಳಲಿಕ್ಕೆ ಹೋಗಬೇಡಿ. ಬಂಗಾರದಲ್ಲಿಯೂ ಕೂಡಿಸು ಕಳೆ ಎಲ್ಲ ಸುಮಾರಿದೆ. ಅದು ಚಿನಿವಾರರಿಗೆ ಗೊತ್ತಾದ್ರೆ ಗುಟ್ಟು ಹೇಳುವುದಿಲ್ಲ, ಹೇಳುವುದು ಇದೆಲ್ಲ ಬಂಗಾರವೇ ಅಂತಾರೆ. ನಮ್ಮ ನಯವಾಗಿ ಮಾತಿನಲ್ಲಿ ಬಂಗಾರದಲ್ಲಿ ಮಾತಾಡ್ತಾರೆ, ಆದರೆ ಅದು ಅರ್ಥ ಆಗ್ತದೆ ಹಾಗೆ. ಹೀಗೆ ಸಿಂಗಾರವೋ ಬಂಗಾರವೋ ಒಂದೇನು ಅವರಿಗೆ ಗೊತ್ತಿರುವಂತೆ ಒಂದೇ ಅಲ್ಲ ಅಂತ ಹೇಳಿಕೊಂಡು ಎಷ್ಟು ದೃಷ್ಟಾಂತ ಕೊಟ್ಟರು ಅದು ಹೊಡೆದುರುಳಿಸುವಂತೆ ಬಹಳ ಸುಂದರವಾಗಿ ಭಗವಂತನ ಇರವು ಹೇಗಿದೆ ಅಂತ ತೋರಿಸಿಕೊಟ್ರು. ಶ್ರೀಕೃಷ್ಣಾರ್ಪಣಮಸ್ತು. ಕೊಟ್ಟರು ಶ್ರೀಕೃಷ್ಣಾರ್ಪಣಮಸ್ತು. ಕೊಟ್ಟರು ಶ್ರೀಕೃಷ್ಣಾರ್ಪಣಮಸ್ತು. ಕೊಟ್ಟರು ಶ್ರೀಕೃಷ್ಣಾರ್ಪಣಮಸ್ತು. ಕೊಟ್ಟರು ಶ್ರೀಕೃಷ್ಣಾರ್ಪಣಮಸ್ತು. ಕೊಟ್ಟರು ಶ್ರೀಕೃಷ್ಣಾರ್ಪಣ